Hi beautiful divines, so welcome to Silver Line. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಇದು ಏನಂತ ಹೇಳಿದ್ರೆ 2025 ನಿಮ್ಗೆ ನಿಮ್ಮ ನಿಮ್ಮ ಪರ್ಸನಲ್ ವಿಷಯ ಇರ್ಬೋದು, ಅಥವಾ ನಿಮ್ಮ ಹೆಲ್ತ್ ಇರ್ಬೋದು, ಅಥವಾ ನಿಮ್ದು ಜಾಬ್ ಬಿಸ್ನೆಸ್, ಅಥವಾ ಹಣದ ವಿಷಯದಲ್ಲಿ ಇರ್ಬೋದು. ನಿಮ್ಗೆ ಏನ್ ಕೊಡ್ತಾ ಇದೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್ ಎಸಿ ಗೈಡೆನ್ಸ್ ಆಗಿ ತಕೊಳ್ಳಿ. ಇದು ಎಲ್ರಿಗೂ ರೆಸನೇಟ್ ಆಗ್ಬೇಕಂತಿಲ್ಲ. ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ 2025 ಮಾರ್ಚ್ ನಂತರ ಒಂದು ಎನರ್ಜಿ ಶಿಫ್ಟ್ ಬರ್ತಾ ಇದೆ, ಒಂದು ಯುಗ ಪರಿವರ್ತನೆ. ಸೊ ಇದೊಂದು ರಿಕ್ವೆಸ್ಟ್ ವಿಡಿಯೋ ಆದ್ರಿಂದ ಮಾಡ್ತಾ ಇದ್ದೇನೆ. ಕೆಲವರದ್ದು ಎನರ್ಜಿ ಹಾಗೆ ಇರ್ಬೋದು, ಕೆಲವರದ್ದು ಮಾರ್ಚ್ ನಂತರ ಈ ಎನರ್ಜಿ ಚೇಂಜ್ ಆಗ್ಬೋದು. ಮಂಗಳ ಗ್ರಹದ ಎಂಟ್ರಿ ಆಗ್ತಾ ಇದೆ ಮಾರ್ಚ್ ನಂತರ, ಒಂದು ಯುಗಾದಿ ಅಂದ್ರೆ ಹೊಸ ವರ್ಷ ಪ್ರಾರಂಭ. ಸೊ ಇದು ಎಸ್ ಗೈಡೆನ್ಸ್ ಆಗಿ ತಕೊಳ್ಳಿ. ಇದು ಫೈಲ್ ನಂಬರ್ 1 ಟೈಗರ್ ಐ. ಇದು ಫೈಲ್ ನಂಬರ್ 2 ಕ್ಲಿಯರ್ ಕ್ವಾರ್ಟರ್ಸ್. ಫೈಲ್ ನಂಬರ್ 3 ಸಿಟ್ರಿನ್. ಒನ್ ಟೂ ತ್ರೀ. ಮಾರ್ಚ್ ನಂತರ ಇಲ್ಲಿ ಕೆಲವು ಸಬ್ಸ್ಕ್ರೈಬರ್ ಎನರ್ಜಿಯಲ್ಲಿ ಚೇಂಜಸ್ ಬರ್ತಾ ಇದೆ. ಇದೊಂಥರ ಸಡನ್ ಚೇಂಜ್ ಇರ್ಬೋದು. ಸೊ ಹೊಸ ವರ್ಷದ ಆರಂಭ ಮಾರ್ಚ್ ಏಪ್ರಿಲ್ ಅಲ್ಲಿ. 1 2 3 ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರಿ ಟೈಗರ್ ಐ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಯೂನಿವರ್ಸ್ ಕಡೆಯಿಂದ 2025 ಒಂದು ಕಾರ್ಡ್. Three of Pentacles. Bottom of the deck 10 of Swords. ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ತೆಗಿತಿದ್ದೇನೆ. ಮಾರ್ಚ್ ಏಪ್ರಿಲ್ ನಂತರ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಬರ್ಬೋದು. ಈ ರೀಡಿಂಗ್ ಗಿಂತಲೂ ಎನರ್ಜಿ ಚೇಂಜಸ್ ಇದೆ ಮಾರ್ಚ್ ಏಪ್ರಿಲ್ ಅಲ್ಲಿ. ಪ್ರೆಸೆಂಟ್, ಬಾಟಮ್ ಆಫ್ ದ ಡೆಕ್ ವಿಕ್ಟರಿ. 2025 ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ನಿಮ್ ಜೀವನ ಹೇಗಿರ್ತದೆ ಅಂತ ಹೇಳಿದ್ರೆ, ನಿಮ್ ಜೀವನದಲ್ಲಿ ಒಂದು ಅಧ್ಯಾಯ ಎಂಡ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದೊಂಥರ ನಿಮ್ದು ನೋವಿನ ಅಧ್ಯಾಯ ಇರ್ಬೋದು. ನಿಮ್ದು ರಿಲೇಶನ್ಶಿಪ್, ಅಥವಾ ನಿಮ್ಗೆ ಬೆನ್ನ ಹಿಂದೆ ಯಾರಾದ್ರೂ ಮೋಸ ಮಾಡಿರ್ಬೋದು. ನಿಮ್ಗೆ ಜೀವನ ತುಂಬಾನೇ ಕಷ್ಟ ಅಂತ ಅನಿಸ್ತಿರ್ಬೋದು, ಅಥವಾ ನಿಮ್ಗೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ದು ಫ್ಯಾಮಿಲಿ ಒಳಗೆ ನಿಮ್ಗೆ ತುಂಬಾನೇ ಇಲ್ಲಿ ಮೋಸ ಇರ್ಬೋದು, ಅಥವಾ ನಂಬಿಕೆ ದ್ರೋಹ ಇದ್ದಿರ್ಬೋದು. ಸೊ ಇದೆಲ್ಲ ನಿಮ್ ಜೀವನದಲ್ಲಿ ಒಂದು ಎಂಡ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಗೆ ತುಂಬಾ ಹಣದ ಸಮಸ್ಯೆ ಇದೆ, ಪ್ಲಸ್ ರಿಲೇಶನ್ಶಿಪ್ ಸಮಸ್ಯೆ ಆದ್ರೂ ಇರ್ಬೋದು. ಅಂದ್ರೆ ತುಂಬಾ ಹಣದ ಮುಗ್ಗಟ್ಲು ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇದೊಂಥರ ನಿಮ್ದು ಜೀವನ 3 of Pentacles ಅಂತ ಹೇಳಿದ್ರೆ ಒಂದು ಅಪ್ಲಿಫ್ಟ್ ಆಗ್ತದೆ. 2025 ಅಲ್ಲಿ ಒಂದು ವಿಕ್ಟ್ರಿ ಕಡೆ ಹೋಗ್ತಿದೆ ನಿಮ್ಗೆ. 2025 ಅಲ್ಲಿ ಒಂದು ಯೂನಿವರ್ಸ್ ಡೋರ್ ತೆಗೆದಿದ್ದಾರೆ. 4 ನಂಬರ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಇಲ್ಲಿ ನಿಮ್ಗೆ ಯೂನಿವರ್ಸ್ ಒಂದು ಹೇಳ್ತಾರೆ, ಒಂದು ವ್ಯಾಲ್ಯೂ ಬರ್ತದೆ ನಿಮ್ಗೆ. ಫೈನಾನ್ಸ್ ಇಂಪ್ರೂವ್ ಆಗ್ಬೋದು ನಿಮ್ಗೆ, ಅಥವಾ ನಿಮ್ಗೆ ಬೇರೆ ಏನಾದ್ರೂ ರಿಲೇಶನ್ಶಿಪ್ ಇರ್ಬೋದು, ಇದರಲ್ಲಿ ಇಂಪ್ರೂವ್ ಆಗ್ತದೆ. ಸೊ ನಿಮ್ಗೊಂದು ಅಂದ್ರೆ ಒಂದು ಯೂನಿವರ್ಸ್ ಒಂದು ಹೊಸ ದ್ವಾರ ತೆಗಿತಿದ್ದಾರೆ. ಇದ್ರಲ್ಲಿ ನೀವು ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಕೆಲವರು ಸ್ಪಿರಿಚುವಲ್ ಅಪ್ಲಿಫ್ಟ್ ಆಗ್ಬೋದು. ಇನ್ ಕೆಲವರು ನಿಮ್ದು ಸೋಲ್ ಮೆಂಬರ್ಸ್, ಅಂದ್ರೆ ನಿಮ್ದು ಸ್ಪಿರಿಚುವಲ್ ಮೆಂಬರ್ ಯಾರಿದ್ದೀರಾ ಅವ್ರ ಜೊತೆ ನೀವು ಬೆರಿಬಹುದು. ಈ 2025 ನಿಮ್ಗೆ ಜೀವನದಲ್ಲಿ ಒಂದು ಏನ್ ಹೇಳ್ತಾರೆ, ಒಂದು ಫೈನಾನ್ಸ್ ಅಥವಾ ಕ್ಯಾರಿಯರ್ ಅಲ್ಲಿ ಒಂದು ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ನಿಮ್ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಇರ್ಬೋದು. ಈ ಡೋರ್ ನಿಮ್ಗೆ ಸಡನ್ ಆಗಿ ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಡೋರ್ ಓಪನ್ ಆಗ್ಬೋದು ನಿಮ್ಗೆ ಫೈನಾನ್ಸ್ ಅಥವಾ ಕೆರಿಯರ್ ಅಲ್ಲಿ. ಇನ್ ಕೆಲವರಿಗೆ ನೀವು ಇದ್ರ ಬಗ್ಗೆ ಸ್ವಲ್ಪ ರೀತಿಯಲ್ಲಿ ವರ್ಕ್ ಮಾಡ್ತಿರ್ಬೋದು. ನಿಮ್ಗೆ ಇದರಿಂದ ಹಣ ಬರದೇ ಇರ್ಬೋದು, ಅಥವಾ ನಿಮ್ಗೆ ಇದರಲ್ಲಿ ಫೇಮಸ್ ಇಲ್ಲದೆ ಇದ್ದಿರ್ಬೋದು. ಸೊ ಇದು ನಿಮ್ ಜೀವನದಲ್ಲಿ ಒಂದು ಹೊಸ ಅಂದ್ರೆ ಇನ್ನೂ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ತುಂಬಾ ಅಂದ್ರೆ ಒಂದು ಅಪ್ಲಿಫ್ಟ್ ಆಗ್ತದೆ
ಆಗ್ತದೆ. ಫೈನಾನ್ಸ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು, ಇದೊಂದು ಅಪ್ಲಿಫ್ಟ್ ಆಗ್ತದೆ 2025 ಅಲ್ಲಿ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ವಿಕ್ಟ್ರಿ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದು ಸಕ್ಸಸ್ ನಿಮ್ಗೆ ನೀವು ಅಚೀವ್ ಮಾಡೋರಿದ್ದೀರ, ಒಂದು ಸಾಧನೆ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ಗೆ. ಇಲ್ಲಿ ನಿಮ್ದು ಒಂದು ದುಃಖದ ಅಧ್ಯಾಯ ಕೊನೆಗೊಳ್ತಾ ಇದೆ. ನಿಮ್ಗೆ ಪಾತ್ ಆಫ್ ಶಾಡೋಸ್ ಅಂತ ತೆಗಿತೀರಾ. ಇದು ನಿಮ್ಮ ಫೀಲಿಂಗ್ಸ್, ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ. ಇಲ್ಲಿ ನಿಮ್ಗೆ ಅನಿಸ್ತಿರ್ಬೋದು ಎಲ್ಲ ಮುಗ್ದೋಯ್ತು, ಎಲ್ಲ ಕಳ್ದೋಯ್ತು, ಇನ್ನೇನು ಉಳಿದಿದೆ ನನ್ನ ಜೀವನದಲ್ಲಿ, ನಾನ್ ಯಾಕೆ ಇನ್ನು ಬದುಕಿದ್ದೇನೆ, ಅಥವಾ ನನ್ನ ಜೀವನ ಭೂಮಿ ಮೇಲೆ ಇನ್ನು ಯಾಕೆ ಇದೆ, ಅಂದ್ರೆ ಏನು ಉದ್ದೇಶ, ನಾ ಬದುಕಿರೋ ಉದ್ದೇಶ ಆದ್ರೂ ಏನು, ದೇವ್ರು ನನ್ನಿಂದ ಏನು ಬಯಸ್ತಿದಾರ ಅಂತ ಹೇಳಿ ನೀವಿಲ್ಲಿ ನಿಮ್ಮ ಮನಸ್ಸಲ್ಲಿ ನೀವು ಪ್ರಶ್ನೆ ಕೇಳ್ತಿರ್ಬೋದು, ಅಥವಾ ದೇವ್ರ ಹತ್ರನೂ ಈ ಪ್ರಶ್ನೆ ಕೇಳ್ತಿರ್ಬೋದು. ಇಲ್ಲಿ ನಿಮ್ಗೆ ತುಂಬಾನೇ ಸಮಸ್ಯೆಗಳಾಗಿರ್ಬೋದು ನಿಮ್ ಜೀವನದಲ್ಲಿ. ನಿಮ್ ಜೀವನ ಅಂದ್ರೆ ವಾರ್ನಿಂಗ್ ಸೈನ್ ಆದ್ರೂ ಬಂದಿರ್ಬೋದು ನಿಮ್ಗೆ ಯೂನಿವರ್ಸ್ ಕಡೆಯಿಂದ. ಆದ್ರೆ ನಿಮ್ಗೆ ಇಲ್ಲಿ ಅಂದ್ರೆ ನೀವಿಲ್ಲಿ 2 ಸೈಡೆಡ್ ಆತ್ಮ, ಅಂದ್ರೆ ನಿಮ್ಮ ಮನಸ್ಸು ಒಂದ್ಸಲ ಅನಿಸ್ತದೆ ನಾನ್ ಚೆನ್ನಾಗಿರ್ಬೇಕೇನೋ, ಸಾಧನೆ ಮಾಡ್ಬೇಕು ಅಂತ ಹೇಳಿ. ಒಂದ್ಸಲ ನನ್ಗೆ ಏನೂ ಬೇಡ, ಎಲ್ಲ ಬಿಟ್ಟು ಹೊರಟು ಹೋಗೋಣ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಇಲ್ಲಿ ನಿಮ್ದು ಅಂದ್ರೆ ಎರಡು ಕಡೆ ನಿಮ್ದು ಇಲ್ಲಿ ಮನಸ್ಸು ಅಂದ್ರೆ ಒಂದು ನಿಮ್ಮ ಆತ್ಮ ಒಂದೇನೋ ಹೇಳ್ತಿರ್ಬೋದು, ನಿಮ್ ಮನಸ್ಸು ಒಂದೇನೋ ಹೇಳ್ತಿರ್ಬೋದು. ಅಂದ್ರೆ ತುಂಬಾನೇ ನಿಮ್ಗೆ ಕಷ್ಟ ಅಂತ ಅನಿಸ್ತಿರ್ಬೋದು. ಸೊ ಇಲ್ಲಿ ಒಂದು ಡೆತ್ ಅಂದ್ರೆ ಒಂದು ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ನಾಲೆಡ್ಜ್ ನೀವು ನಾಲೆಡ್ಜ್ ತಗೊಳ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನಿಮ್ ಜೀವನದಲ್ಲಿ ಕಷ್ಟಗಳು ಯಾಕೆ ಬಂತು ಅದ್ರ ಬಗ್ಗೆ ನಾಲೆಡ್ಜ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ಕ್ಲಾರಿಫಿಕೇಶನ್ ತೆಗಿತಿದೆ ಕಾರ್ಡ್. ಇಲ್ಲಿ ತುಂಬಾ ಸ್ಟಕ್ ಎನರ್ಜಿ ಇರ್ಬೋದು, ನಿಮ್ದು ವೇಟಿಂಗ್ ಎನರ್ಜಿ ಇರ್ಬೋದು. ನಿಮ್ಮಲ್ಲಿ ಎಲ್ಲಾ ಕ್ರಿಯೇಟಿವಿಟಿ ಇದೆ, ಆದ್ರೆ ಇನ್ನೂ ನಾನು ತುಂಬಾ ವರ್ಕ್ ಮಾಡ್ತೇನೆ, ಇನ್ನೂ ನಾನು ಎಷ್ಟು ವರ್ಕ್ ಮಾಡ್ಬೇಕು, ಅಥವಾ ನಿಮ್ಗೆ ಕ್ಲಾರಿಟಿ ಇಲ್ಲ ಯಾವ ಕಡೆ ಹೋಗ್ಬೇಕು, ಏನ್ ಕೆಲಸ ಮಾಡ್ಬೇಕು. ಅಂದ್ರೆ ಏನೋ ನಿಮ್ಗೊಂದು ಗೈಡೆನ್ಸ್ ಬರ್ತಿರ್ಬೋದು ನಿಮ್ಮ ಮನಸ್ಸಿಂದ, ಏನೋ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಅಂದ್ರೆ ಡಿಟರ್ಮಿನೇಷನ್ ಇಲ್ಲ ನಿಮ್ಗೆ, ಸ್ಟಕ್ ಎನರ್ಜಿ ಇರ್ಬೋದು. ಅಂದ್ರೆ ಮುಂದೆ ಹೋಗಲ್ಲ ನೀವು ಒದ್ದಾಡ್ತಿರ್ಬೋದು. ಆದ್ರೆ ನಿಮ್ಗೆ ಯೂನಿವರ್ಸ್ ಹೇಳ್ತಾರೆ ನಿಮ್ಗೆ ದಾರಿ ಚೆನ್ನಾಗಿದೆ, ನೀವು ಮುಂದೆ ಸಾಗ್ಬೇಕು ಅಂತ ಹೇಳಿ. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗುದಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ತುಂಬಾನೇ ಸ್ಟ್ರಗಲ್ ಇರ್ಬೋದು, ಆದ್ರೆ ಆ ಸ್ಟ್ರಗಲ್ ಅನ್ನೇ ನೀವು ಚಾಲೆಂಜ್ ಆಗಿ ತಕೊಂಡು ನಿಮ್ಮ ಜೀವನವನ್ನು ಚೇಂಜ್ ಮಾಡ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದು ಫೈನಾನ್ಸ್, ಕ್ಯಾರಿಯರ್ ಅಥವಾ ಹಣದ ವಿಷಯದಲ್ಲಿ ಏನಿದೆ ಅಂತ ಹೇಳಿ ನೋಡುವ. 3 ಆಫ್ ಪೆಂಟಿಕಲ್ಸ್, ದ ಪಾಸ್ಟ್, ಟೇಕ್ ಆಫ್, the office, unlocking. What was locked can now be opened. You have opened the purpose without limitations. ಇಲ್ಲಿ ನಿಮ್ ಜೀವನದಲ್ಲಿ ಇಲ್ಲೂ ನೀವು ನೋಡ್ತಿರ್ಬೋದು, ಇಲ್ಲಿ ಒಂದು ಡೋರ್ ಓಪನ್ ಆಗ್ತದೆ. ಈ ಹಿಂದೆ ಇದು ನಿಮ್ ಜೀವನದಲ್ಲಿ ಅಂದ್ರೆ ದೇವರದ್ದು ಡಿವೈನ್ ಟೈಮ್ ಬರ್ಲಿ ಅಂತ ದೇವರದ್ದು ಇಚ್ಛೆ ಇರ್ಬೋದು. ಸೊ ಸಮಥಿಂಗ್ ಫ್ರಮ್ ದ ಪಾಸ್ಟ್ ಇಸ್ ಕಮಿಂಗ್ ಬ್ಯಾಕ್, ಪರ್ಹ್ಯಾಪ್ಸ್ an old job or unfinished project. ಒಂದು ನಿಮ್ಗೆ ಈ ಹಿಂದೆ ನೀವು ಇದ್ರ ಕೆಲಸ ಮಾಡ್ತಿರ್ಬೋದು, ಅಥವಾ ಹಿಂದೆ ಇನ್ಕಂಪ್ಲೀಟ್ ಮಾಡಿರ್ಬೋದು. ಅದು ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾ ಇದೆ, ಅನ್ಲಾಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದೊಂಥರ ನಿಮ್ಗೆ ಅನ್ಲಿಮಿಟೆಡ್ ಅಬಂಡೆನ್ಸ್ ಕೊಡ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ, ಥಿಂಗ್ಸ್ ವಿಲ್ ಬಿ ಟೇಕ್ ಆಫ್ ಮಚ್ ಸೂನರ್ ದ್ಯಾನ್ ಯು ಎಕ್ಸ್ಪೆಕ್ಟೆಡ್. ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ತುಂಬಾ ಫಾಸ್ಟ್ ಆಗಿ ಕೆಲವು ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತದೆ. ಈಗ ನಿಮ್ಗೆ ಅಂದ್ರೆ ಜಾಬ್ ಆಗ್ಲಿ, ಕೆರಿಯರ್, ಫೈನಾನ್ಸ್ ಅಲ್ಲಿ ಈಗ ಒಳ್ಳೆ ಟೈಮ್ ಆಕ್ಷನ್ ತಗೊಳ್ಳೋದಿಕ್ಕೆ ಅಂತ ಹೇಳ್ತಿದ್ದಾರೆ. ಈಗ ನೀವು ಈಗ ನಿಂತು ಯೋಚನೆ ಮಾಡುವ ಅಗತ್ಯನೇ ಇಲ್ಲ, ಮುಂದೆ ಮೂವ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ತುಂಬಾ ಫಾಸ್ಟ್ ಆಗಿ ನಿಮ್ದು ಲೈಫ್ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಕೆಲವರಿಗೆ ನಿಮ್ಗೂ ಆಫೀಸ್ ಅಲ್ಲಿ ನಿಮ್ದು ಜಾಬ್ ಏನಾದ್ರೂ ಇರ್ಬೋದು. ಸೊ ಇಲ್ಲಿ ನಿಮ್ದು ಆಫೀಸ್ ಅಲ್ಲಿ ನಿಮ್ದು ಅರ್ನಿಂಗ್ಸ್ ಜಾಸ್ತಿ ಆಗ್ತದೆ, ನಿಮ್ಗೆ ಪ್ರಮೋಷನ್ ಆಗ್ಬೋದು, ಅಥವಾ ಬೋನಸ್ ಸಿಗ್ಬೋದು, ಅಥವಾ ಏನಾದ್ರೂ ಇನ್ಕ್ರಿಮೆಂಟ್ ಸಿಗ್ಬೋದು ನಿಮ್ಗೆ.
ಒಂದು ಬೆಟರ್ ಔಟ್ಕಮ್ ಅಂತ ಹೇಳ್ತೇವೆ. ನಿಮ್ಗೆ ಹಣದ ವಿಷಯದಲ್ಲಿ ತುಂಬಾನೇ ಒಂದು ಒಳ್ಳೆ ಔಟ್ಕಮ್ ಇದೆ ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿ ವಿಕ್ಟ್ರಿ ಬರ್ತಾ ಇದೆ, ಪ್ಲಸ್ ನಿಮ್ದು ನ್ಯೂ ಬಿಗಿನಿಂಗ್ಸ್ ಇದೆ. ಇದು ಫೈನಾನ್ಸ್ ವಿಷಯದಲ್ಲಿ ಅನ್ಲಾಕ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕೆಲವರಿಗೆ ಒಂದು ಪ್ರೀವಿಯಸ್ ಜಾಬ್ ಅಥವಾ ಪ್ರೀವಿಯಸ್ ನಿಮ್ದು ಕ್ರಿಯೇಟಿವಿಟಿ ಇರ್ಬೋದು. ಕೆಲವರಿಗೆ ಹೇಗಂತ ಹೇಳಿದ್ರೆ ತುಂಬಾ ಅಂದ್ರೆ ಇದು ನಿಮ್ದು ಪೂರ್ವಜರಿಂದ ಬಂದದ್ದಿರ್ಬೋದು, ನಿಮ್ಗೆ ಇದರ ಬಗ್ಗೆ ಗೊತ್ತಿರ್ಬೋದು, ಅದನ್ನ ನೀವು ಅನ್ಲಾಕ್ ಮಾಡ್ಬೋದು. ಏನಾದ್ರೂ ಒಂದು ಆಕಲ್ಟ್ ಸೈನ್ಸ್ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಒಂದು ವಿದ್ಯೆ ಇದ್ದಿರ್ಬೋದು, ಇದನ್ನ ನೀವು ಅನ್ಲಾಕ್ ಮಾಡ್ತೀರಿ. ಇದಕ್ಕೆ ನಿಮ್ಗೆ ಗುರು ಬೇಕಂತಿಲ್ಲ, ನಿಮ್ಮಲ್ಲೇ ಇದು ದೈವದತ್ತವಾಗಿ ಬಂದಿರ್ತದೆ ಒಂದು ವಿದ್ಯೆ. ಸೊ ಇದರಿಂದ ನಿಮ್ಗೆ ಅಬಂಡೆನ್ಸ್ ಸಿಗ್ತಾ ಇದೆ. ಫೈನಾನ್ಸ್ ಈಗ ನಿಮ್ಗೆ ಫೈನಾನ್ಸ್ ಅಲ್ಲಿ ಅಥವಾ ನಿಮ್ದು ಕ್ಯಾರಿಯರ್ ಇರ್ಬೋದು, ನಿಮ್ಗೆ ಚಾಯ್ಸ್ ಇರ್ಬೋದು, ಕನ್ಫ್ಯೂಷನ್ ಇದ್ದಿರ್ಬೋದು. ಈಗ ನೀವು ಒಂದು ಕಾಯ್ತಾ ಇದ್ದೀರಿ, ನನ್ನ ಜೀವನದಲ್ಲಿ ಯಾವಾಗ ಇದೆಲ್ಲ ಒಳ್ಳೇದಾಗ್ತದೆ, ಯಾವಾಗ ನನ್ನ ಜೀವನದಲ್ಲಿ ಬೆಳಕು ಬರ್ತದೆ ಅಂತ ಕಾಯ್ತಾ ಇದ್ದಿರ್ಬೋದು. ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದೀರಿ. ತುಂಬಾನೇ ಅಂದ್ರೆ ಇನ್ನೂ ಒಂದು ಸ್ವಲ್ಪ ನಿಮ್ದು ಅಂದ್ರೆ ಇದು ಒಂದು ಫೈನಲ್ ಪುಷ್ ಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಇಷ್ಟು ತನಕ ನೀವೇನು ವರ್ಕ್ ಮಾಡಿದೀರಾ, ಇನ್ನೊಂದು ಸ್ವಲ್ಪ ನೀವು ವರ್ಕ್ ಮಾಡ್ಬೇಕು, ಫೈನಲ್ ಪುಷ್ ಬೇಕಾಗಿದೆ ಅಂತ ಹೇಳಿದ್ರೆ ನೀವಿಲ್ಲೊಂಥರ ಮ್ಯಾಜಿಷಿಯನ್ ಟೈಪ್. ಅಂದ್ರೆ ನಿಮ್ಗೆ ಯಾವ್ದು ಬೇಕಾದ್ರೂ ಪಡ್ಕೋಬಹುದು. ಆ ರೀತಿ ನಿಮ್ಗೆ ಯೂನಿವರ್ಸ್ ಒಂದು ಕೆರಿಯರ್ ಮತ್ತೆ ನಿಮ್ಗೆ ಫೈನಾನ್ಸ್ ಅಲ್ಲಿ ನಿಮ್ಗೆ ಯೂನಿವರ್ಸ್ ಇಲ್ಲಿ ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ. ಇಲ್ಲಿ ನಿಮ್ಗೆ ಒಂದು ಡೋರ್ ಓಪನ್ ಆಗ್ತಾ ಇದೆ. ಫೈಲ್ ನಂಬರ್ 1, ಕಂಗ್ರ್ಯಾಚುಲೇಷನ್. ಕೆಲವರು ಇಲ್ಲಿ ಆಫೀಸ್ ವರ್ಕ್ ಮಾಡೋರು, ಇನ್ ಕೆಲವರು ತುಂಬಾನೇ ಆಕಲ್ಟ್ ಸೈನ್ಸ್ ಅಥವಾ ತುಂಬಾ ಒಂದು ವಿದ್ಯೆ ನಿಮ್ ಜೀವನದಲ್ಲಿ ನೀವು ಈ ಹಿಂದಿನ ಜನ್ಮದಲ್ಲಿ ನೀವು ಕಲ್ತಿರೋ ವಿದ್ಯೆ ಇದ್ದಿರ್ಬೋದು, ಅಥವಾ ಈ ಹಿಂದೆ ಯಾವ್ದಾದ್ರು ಕೆಲಸ ಮಾಡಿರ್ಬೋದು. ಅದರಲ್ಲಿ ನಿಮ್ದು ಒಂದು ಇಂಪ್ರೂವ್ಮೆಂಟ್ ಬರ್ತದೆ, ಅಚೀವ್ಮೆಂಟ್, ಸಕ್ಸಸ್ ಬರ್ತದೆ. ಹೆಲ್ತ್ ವಿಷಯದಲ್ಲಿ ನೋಡುವ. ರಿಚುವಲ್ ಡಿಕ್ಲಟರ್ ಅಂದ್ರೆ ಈ ಹಿಂದೆ ನಿಮ್ ಜೀವನದಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ನಿಮ್ಮ ನೆಗೆಟಿವ್ ಎನರ್ಜಿ ಇರ್ಬೋದು. ಸೊ ಒಂದು ಹೊಸ ಒಂದು ನಿಮ್ಮಲ್ಲಿ ನೀವೇ ಅಂದ್ರೆ ಏನ್ ಹೇಳ್ತಾರೆ, ನಮ್ಮ ದೇಹವನ್ನೇ ದೇಗುಲ ಅಂತ ಹೇಳ್ತಾರೆ. ಸೊ ಇದು ನಿಮ್ದು ದೇಹವನ್ನು ಕ್ಲೀನ್ ಮಾಡೋದಿರ್ಬೋದು, ಕ್ಲೆನ್ಸಿಂಗ್ ಪ್ರೊಸೆಸ್ ಇರ್ಬೋದು. ಅಂದ್ರೆ ನೀವು ತೀರ್ಥಯಾತ್ರೆಗಳಿಗೆ ಹೋಗುದಿರ್ಬೋದು, ತೀರ್ಥ ಸ್ನಾನ ಮಾಡೋದಿರ್ಬೋದು, ಅಥವಾ ನೀವು ಹರ್ಬಲ್ ಬಾತ್ ತಗೊಂಡು ಏನೋ ಒಂದು ಕ್ಲೆನ್ಸಿಂಗ್ ಮಾಡೋದಿರ್ತದೆ, ಡಿಟಾಕ್ಸಿಫಿಕೇಶನ್. ಇನ್ ಕೆಲವೊಮ್ಮೆ ನಮ್ದು ಆಹಾರ ಪದ್ಧತಿ ಚೇಂಜ್ ಆಗ್ಬೋದು, ಸ್ಲೀಪಿಂಗ್ ಪ್ಯಾಟರ್ನ್ ಚೇಂಜ್ ಆಗ್ಬೋದು, ಅಥವಾ ಮೆಡಿಟೇಷನ್ ಮಾಡ್ಬೋದು. ಸೊ ಹಳೆಯದನ್ನೆಲ್ಲ ಬಿಟ್ಟು ಹೊಸದು ನಿಮ್ಮ ಇದ್ರ ಕಡೆ ಸೀಕ್ರೆಟ್ ಸ್ಪೇಸ್ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಇದೊಂಥರ ನಿಮ್ಮ ರೀಡೆಕೋರೇಟ್ ಮಾಡಿ ಅಂತ ಹೇಳಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಆದ್ರೂ ಯೂನಿವರ್ಸ್ ಕೊಡ್ತಿರ್ಬೋದು. ನಿಮ್ಗೆ ಇಲ್ಲಿ ನಿಮ್ಮ ಮನೆ ಕಡೆ ಸ್ವಲ್ಪ ನೀವು ಅಟೆನ್ಷನ್ ಕೊಡ್ಬೇಕು ಅಂತ ಹೇಳ್ತಾರೆ. ಇದು ಮನೆ ಕ್ಲೀನ್ ಕಡೆನೂ ಇದೆ, ಪ್ಲಸ್ ನಿಮ್ಮ ದೇಹ ಕ್ಲೀನ್ ಸಹ ಇದೆ. ಮನೆಯನ್ನು ರೀಡೆಕೋರೇಟ್ ಮಾಡಿ, ಮನೆಯಲ್ಲಿ ಏನಾದ್ರೂ ಹಾಳಾದ ವಸ್ತುಗಳಿರ್ಬೋದು ಅದನ್ನೆಲ್ಲ ಮನೆಯಿಂದ ಹೊರಗೆ ತೆಗೆದು ಮನೆಯನ್ನು ಕ್ಲೀನ್ ಇಡಿ. ಅಂದ್ರೆ ಸೇಜ್ ಯೂಸ್ ಮಾಡಿ, ವೈಟ್ ಸೇಜ್ ಅಂತ ಬರ್ತದೆ. ಸೇಜ್ ಅಥವಾ ಮನೆಯಲ್ಲಿ ಏನಾದ್ರೂ ನೀವು ಸಾಂಬ್ರಾಣಿ ಹೊಗೆ ಅಥವಾ ಏನಾದ್ರೂ ಹಾಕಿ ಮನೆಯನ್ನು ಕ್ಲೆನ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬಾ ಕಡಿಮೆ ಆಗ್ತದೆ. ಒಂದು ರುಟೀನ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ನಿಮ್ಮ ಲೈಫ್ ಅಲ್ಲಿ. ಇದೊಂಥರ ನಿಮ್ಗೆ ಇಷ್ಟು ಟೈಮ್ ಅಲ್ಲಿ ಅಂದ್ರೆ ಇಂಥ ಕೆಲಸ ಮಾಡ್ಬೇಕು, ಒಂದು ಪ್ಲಾನಿಂಗ್ ಮಾಡಿ ಹಾಗೆ ನಿಮ್ ಲೈಫ್ ಅನ್ನು ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಆಗ್ಬೇಕು ಅಥವಾ ನಿಮ್ ಜೀವನದಲ್ಲಿ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ನೀವು ಮೊದಲು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ ರಿಚುವಲ್ಸ್ ಏನಿದೆ, ರಿಚುವಲ್ಸ್ ಪ್ರಾಕ್ಟೀಸ್ ಮಾಡ್ಬೇಕು, ತುಂಬಾ ಇಂಪಾರ್ಟೆಂಟ್. ಅಂದ್ರೆ ರಿಚುವಲ್ಸ್ ಅಂತ ಏನ್ ಹೇಳಿದ್ರೆ ಒಂದು ಸಂಪ್ರದಾಯ ಏನಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಸ್ನಾನದು ಮಾಡಿ ದೇವರಿಗೆ ದೀಪ ಹಚ್ಚೋದು, ದೇವರಿಗೆ ಒಂದು ಪ್ರಾರ್ಥನೆ ಮಾಡೋದು, ಅಥವಾ
ತುಂಬಾ ಸ್ವಲ್ಪ ಶುದ್ಧ ಆಚರಣೆ ಅದನ್ನೆಲ್ಲ ಮಾಡ್ಬೇಕಾಗ್ತದೆ. ರಿಚುವಲ್ಸ್ ತುಂಬಾ ಇಂಪಾರ್ಟೆಂಟ್. ಅಥವಾ ನೀವು ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕ್ಲೀನ್ ಮಾಡುವಂತದ್ದು ಯಾವ್ದಾದ್ರು ಒಂದು ಸಂಪ್ರದಾಯ ಇರ್ಬೋದು, ಯಾವ್ದಾದ್ರು ಒಂದು ಧೂಪ ದೀಪ ಹಾಕುದಿರ್ಬೋದು, ಅಥವಾ ಪೂಜೆ ಮಾಡೋದಿರ್ಬೋದು. ತುಂಬಾ ರಿಚುವಲ್ಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ ಜೀವನ ಒಂಥರ ಮ್ಯಾಜಿಕ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಫಸ್ಟ್ ನಿಮ್ಮನ್ನ ನೀವು ಕ್ಲೀನ್ ಮಾಡ್ಕೊಳ್ಬೇಕು, ನಿಮ್ಮ ಮನೆಯನ್ನು ಕ್ಲೀನ್ ಮಾಡ್ಬೇಕು, ಪ್ಲಸ್ ನೀವು ಸಂಪ್ರದಾಯವನ್ನು ಫಾಲೋ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಾವು ಇದೆಲ್ಲ ಸುಮ್ನೆ ಏನೋ ಹಿರಿಯರೆಲ್ಲ ಏನೋ ಹೇಳಿದಾರೆ ಅಂತ ಹೇಳಿ ಮನಸ್ಸಿಗೆ ಅನಿಸ್ತಿರ್ಬೋದು, ಅದ್ರಲ್ಲಿ ತುಂಬಾ ಒಳ್ಳೇದಿರ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಆ ರಿಚುವಲ್ಸ್ ಫಾಲೋ ಮಾಡಿ ಅಂತ ಹೇಳಿ, ಒಂದು ಸಂಪ್ರದಾಯ ಏನಿರ್ತದೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ. ಟೈಮ್ ಒರಾಕಲ್ ನಿಮಗೆ ತೆಗಿತಿದ್ದೇನೆ. ಫೆಸ್ಟಿವ್ ಸೀಸನ್ ಅಕ್ಟೋಬರ್, in a few weeks, bottom of the deck, allow things to come. ನಿಮ್ ಜೀವನದಲ್ಲಿ ಏನೇ ಬಂದ್ರು ಯಾವ್ದನ್ನು ರೆಸಿಸ್ಟ್ ಮಾಡಬೇಡ್ರಿ. ಇದು ಗುಡ್ ಇರ್ಬೋದು, ಬ್ಯಾಡ್ ಇರ್ಬೋದು. ಅದು ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಕಷ್ಟ ಅಂತ ಅನಿಸ್ತದೆ, ಅದ್ರದ್ದು ಮುಂದೆ ನಮ್ಗೆ ಚೆನ್ನಾಗೇ ಇರ್ತದೆ. ಸೊ ಫೆಸ್ಟಿವ್ ಸೀಸನ್ ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ನಿಮ್ ಜೀವನದಲ್ಲಿ ಫೆಸ್ಟಿವಲ್ ಸೀಸನ್ ಫೆಸ್ಟಿವಲ್ ಸೀಸನ್ 3 to 6 ಮಂತ್. ಇನ್ ಕೆಲವರಿಗೆ ಅಕ್ಟೋಬರ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು, ಅಥವಾ ನಿಮ್ಗೆ 8 ತಿಂಗಳು ಇರ್ಬೋದು. ಇನ್ ಕೆಲವರಿಗೆ ಇನ್ ಫ್ಯೂ ವೀಕ್ಸ್. ಕೆಲವರ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಶಿಫ್ಟ್ ಒಂದು ಬರ್ತಾ ಇದೆ. ಸೊ ಯಾವುದೇ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಆದ್ರೂ ಅದನ್ನ ರೆಸಿಸ್ಟ್ ಮಾಡ್ಲಿಕ್ಕೆ ನೋಡ್ಬೇಡಿ. ಇದು ಪೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರಿ ಕ್ಲಿಯರ್ ಕ್ವಾರ್ಟರ್ಸ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ 2025 ಹೀಗಿರ್ತದೆ ಅಂತ ಹೇಳಿ ನೋಡುವ. ಒಂದು ಕಾರ್ಡ್ ತೆಗಿತಿದ್ದೇನೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ 2 ಕಾರ್ಡ್ ಬಂತು. ತುಂಬಾ ಫಾಸ್ಟ್ ಎನರ್ಜಿ ಇದೆ. ಇದು ಹೇಗಂತ ಹೇಳಿದ್ರೆ, ಈ 2025 ನಿಮ್ಗೆ ಹೇಗಿರ್ತದೆ ಅಂತ ಹೇಳಿದ್ರೆ, ಒಂದು ಸ್ಟಕ್ ಎನರ್ಜಿ ಇರ್ಬೋದು, ಅಥವಾ ನೀವು ತುಂಬಾ ದುಃಖದಲ್ಲಿ ಇರ್ಬೋದು, ತುಂಬಾ ನಿರಾಶರಾಗಿರ್ಬೋದು, ತುಂಬಾ ಆಂಗ್ಸೈಟಿ ಡಿಪ್ರೆಷನ್ ಇರ್ಬೋದು, ದಾರಿ ಕಾಣದೇ ಇದ್ದಿರ್ಬೋದು. ಸೊ ಇದು ಎನರ್ಜಿ ಕ್ಲಿಯರ್ ಆಗಿ ನಿಮ್ ಜೀವನದಲ್ಲಿ ಒಂದು ಹೊಸ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಇದು ರಿಲೇಶನ್ಶಿಪ್ ಇರ್ಬೋದು, ಕೆರಿಯರ್ ಇರ್ಬೋದು, ಅಥವಾ ಫೈನಾನ್ಸ್ ಇರ್ಬೋದು. ಒಂದು ಯೂನಿವರ್ಸ್ ನಿಮ್ಗೆ ಒಂದು ಆಫರ್ ಕೊಡ್ತಿದ್ದಾರೆ. ಇಲ್ಲಿ ಹೊಸ ಏಸ್ ಆಫ್ ಕಪ್ಸ್ ಬಂದಿದೆ. ಕೆಲವರದ್ದು ಇಲ್ಲಿ ಹಾರ್ಟ್ ಚಕ್ರ ಓಪನ್ ಆಗ್ಬೋದು, ನಿಮ್ದು ಹೀಲಿಂಗ್ ಸಿಗ್ಬೋದು. ತುಂಬಾನೇ ನೋವಿದೆ ಇಲ್ಲಿ ಕೆಲವರಿಗೆ, ಮನಸ್ಸಲ್ಲಿ ತುಂಬಾನೇ ನೋವಿದೆ, ನಿಮ್ಗೆ ದುಃಖ ಇದೆ. ಸೊ ನಿಮ್ ಲೈಫ್ ಒಂಥರ, ಕೆಲವರದ್ದು ಇಲ್ಲಿ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ಬೋದು. ಒಂದು ಅವೇಕನಿಂಗ್ ಆಗುತ್ತದೆ ನಿಮ್ಗೆ ಜೀವನದಲ್ಲಿ, ಒಂದು ಹೊಸ ಅವೇಕನಿಂಗ್ ಆಗ್ತದೆ ನಿಮ್ಗೆ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ತೆಗೆದಿದ್ದೇನೆ. ಕೆಲವರಿಗೆ ಈ ಎನರ್ಜಿ ರೆಸೊನೇಟ್ ಆಗ್ಬೋದು, ಕೆಲವರಿಗೆ ಮಾರ್ಚ್ ನಂತರ ನಿಮ್ಮ ಎನರ್ಜಿ ಚೇಂಜ್ ಆಗ್ತದೆ. ಮಾರ್ಚ್ ಏಪ್ರಿಲ್ ನಂತರ, ಹೊಸ ವರ್ಷದ ನಂತರ. ಇಲ್ಲಿ ಕೆಲವರು ರಿಲೇಶನ್ಶಿಪ್ ಗೆ ಕಾಯ್ತಾ ಇದ್ದಾರೆ. ರಿಲೇಶನ್ಶಿಪ್ ತುಂಬಾನೇ ಇದೆ. ಇದು ಫೈಲ್ ನಂಬರ್ 2 ರಿಲೇಶನ್ಶಿಪ್. ವಾಟರ್ ಸೈನ್ಸ್ ಇರ್ಬೋದು ನಿಮ್ದು. ಕರ್ಕಾಟಕ, ವೃಶ್ಚಿಕ, ಮೀನ. ಒಂದು ಆಫರ್ ನಿಮ್ಗೆ, ಒಬ್ರು ಆಫರ್ ಕೊಡೋರಿದ್ದಾರೆ ಈ ವರ್ಷದಲ್ಲಿ. ಒಂದು ನಿಮ್ಗೆ ರಿಲೇಶನ್ಶಿಪ್ ಆಫರ್, ಕೆಲವರಿಗೆ ಬಿಸಿನೆಸ್ ಆಫರ್ ಇದೆ ಇಲ್ಲಿ.
ಇದು ಪಾಸ್ಟ್ ಪ್ರೆಸೆಂಟ್ ಹೇಗಂತ ಹೇಳಿದ್ರೆ ಒಂದು ರಿಯೂನಿಯನ್ ಆಗುದಿದೆ. ಒಂದು ಇವರು ನಿಮ್ದು ಪಾಸ್ಟ್ ಪರ್ಸನ್ ಇರ್ಬೋದು ಅಥವಾ ಹೊಸದಿರ್ಬೋದು. ಇವ್ರು ಬಂದು ನಿಮ್ ಜೊತೆ ರಿಯೂನಿಯನ್ ಆಗ್ತಾರೆ. ನೀವು ಕೆಲವರು ಇಲ್ಲಿ ಇವ್ರ ಜೊತೆ ನಿಮ್ದು ಸೋಲ್ ಪರ್ಪಸ್ ಮಾಡ್ಬೋದು. ಮ್ಯಾರೇಜ್ ಆಗ್ತದೆ ಇವ್ರ ಜೊತೆ. ನೀವೊಂದು ಎಂಪ್ರೆಸ್ ರೋಲಿಗೆ ಬರೋರಿದ್ದೀರಿ. ಕಮಿಟ್ಮೆಂಟ್ ಬರ್ತಾ ಇದೆ ಕೆಲವರಿಗೆ. ಇಲ್ಲಿ ಮೇಜರ್ ಚೇಂಜಸ್ ಇದೆ ನಿಮ್ ಲೈಫ್ ಅಲ್ಲಿ. ಫೈಲ್ ನಂಬರ್ 2, ಕಂಗ್ರಾಚುಲೇಷನ್. ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ ಜೀವನದಲ್ಲಿ. ರಿಲೇಶನ್ಶಿಪ್ ಪ್ಲಸ್ ಕ್ಯಾರಿಯರ್ ಇರ್ಬೋದು. ಫಸ್ಟ್ ರಿಲೇಶನ್ಶಿಪ್ ಹೇಗಂತ ಹೇಳಿದ್ರೆ, ಈ ಹಿಂದೆ ನಿಮ್ಗೆ ಅಂದ್ರೆ ನಿಮ್ಮ ಹತ್ರ ಎಲ್ಲಾ ಕ್ರಿಯೇಟಿವಿಟಿ ಇದ್ದು ಎಲ್ಲಾನು ಇದ್ರು, ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡದೆ ಇದ್ದಿರ್ಬೋದು. ಈಗ ಒಂದು ನಿಮ್ಗೆ ಒಂದು ಸ್ಟ್ರೆಂತ್ ಬರ್ತಾ ಇದೆ ಇಲ್ಲಿ, ಒಂದು ಸಿಂಹದಂತ ಶಕ್ತಿ ಅಂತಲೇ ಹೇಳ್ಬೋದು. ನಿಮ್ ಜೀವನದಲ್ಲಿ ನೆಕ್ಸ್ಟ್ ಒಂದು ಫಾಸ್ಟ್ ಆಕ್ಷನ್ ಆಗ್ತದೆ. ಇಷ್ಟು ತನಕ ಅಂದ್ರೆ ನಿಮ್ ಮನ್ಸಲ್ಲಿ ಇದೆಲ್ಲ ಮಾಡ್ಬೇಕು ಅಂತ ಹೇಳಿ ಫಿಸಿಕಲ್ ಆಕ್ಷನ್ ಯಾವ್ದು ಇಲ್ಲ, ಅಥವಾ ಏನೋ ಒಂದು ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಿಮ್ಗೆ ತುಂಬಾನೇ ಕಷ್ಟ ಅಂತ ಅನಿಸ್ತಿರ್ಬೋದು. ಸೊ ಇಲ್ಲೊಂದು ಫಾಸ್ಟ್ ಎನರ್ಜಿ ಇದೆ, ಒಂದು ಫಾಸ್ಟ್ ಆಕ್ಷನ್. ನಿಮ್ ಜೀವನ ಒಂದು ಕೆಲವೊಂದು 365 ಡಿಗ್ರಿ ಚೇಂಜ್ ಆದ್ರೂ ಆಗ್ಬೋದು. ಇಲ್ಲಿ ಕೆಲವರು ಸೋಲ್ ಪರ್ಪಸ್ ಕಡೆ ಹೋಗ್ಬೋದು. ನಿಮ್ದು ಒಂದು ಕಮಿಟ್ಮೆಂಟ್ ಬರ್ತಾರೆ ನಿಮ್ಗೆ. ಒಬ್ರು ಬಂದು ಆಫರ್ ಮಾಡ್ತಾರೆ, ಆಫರ್ ಮಾಡಿ ಕಮಿಟ್ಮೆಂಟ್ ಕೊಟ್ಟು ಮ್ಯಾರೇಜ್ ಆಗ್ತದೆ. ಒಂದು ನಿಮ್ದು ಹಾರ್ಮೋನಿ ಬರ್ತದೆ ನಿಮ್ ಜೀವನದಲ್ಲಿ, ಒಂದು ಬ್ಯಾಲೆನ್ಸ್ ಬರ್ತದೆ. ಇನ್ ಕೆಲವರು ನೀವು ಪ್ರೆಗ್ನೆನ್ಸಿಗೆ ನೋಡ್ತಿರ್ಬೋದು ಅಥವಾ ಮಕ್ಕಳಾಗದೆ ಇದ್ದಿರ್ಬೋದು. ಇನ್ ಕೆಲವರು ಪ್ರೆಗ್ನೆಂಟ್ ಆಗ್ತಾರೆ ಇಲ್ಲಿ. ಇದೊಂದು ರಿಯೂನಿಯನ್ ಅಂತಲೇ ಹೇಳ್ಬೋದು. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ತುಂಬಾ ದಿವಸಗಳಿಂದ ಇವರು ನಿಮ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ತುಂಬಾ ದಿವಸಗಳಿಂದ ಇವರು ನಿಮ್ದು ಬ್ರೇಕಪ್, ಇವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಒಬ್ಬರನ್ನೇ ಬಿಟ್ಟು ಹೋಗಿದ್ದಾರೆ. ಬ್ರೇಕಪ್ ಅಂದ್ರೆ ಥರ್ಡ್ ನಿಮ್ಮನ್ನು ಬಿಟ್ಟು ಬೇರೆಯವರನ್ನ ಚಾಯ್ಸ್ ಮಾಡಿದ್ದಾರೆ ಇವರು. ಸೊ ತುಂಬಾನೇ ದುಃಖದಲ್ಲಿ ನೀವು ಇವರನ್ನ ನೆನಿತಾ ಇದ್ದಿರ್ಬೋದು, ಅಳ್ತಾ ಇದ್ದಿರ್ಬೋದು. ತುಂಬಾ ದಿವಸಗಳಿಂದ ಈ ಸಪರೇಷನ್ ಇದ್ದಿರ್ಬೋದು. ಈ ಸಪರೇಷನ್ ಎಂಡ್ ಆಗ್ತದೆ. ಇವರು ವಾಪಸ್ ಬರ್ತಿದ್ದಾರೆ ನಿಮ್ಗೆ ಆಫರ್ ಮಾಡ್ಲಿಕ್ಕೆ. ನಿಮ್ ಬಗ್ಗೆ ಇವರಿಗೆ ತುಂಬಾ ಕ್ಲಿಯರ್ ನಾಲೆಜ್ ಬಂದಿದೆ ಈಗ, ನೀವ್ ಯಾರು ಏನು ಅಂತ ಹೇಳಿ. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಿರ್ಬೋದು. ಈ ಸೆಲೆಕ್ಟ್ ಮಾಡಿದವರು ಎಲ್ರು ಅಲ್ಲ, ಕೆಲವರು. ಇಲ್ಲಿ ಇವರು ಬಂದು ನಿಮ್ಗೆ ಆಫರ್ ಕೊಟ್ಟು ಮ್ಯಾರೇಜ್ ಆಗ್ತದೆ. ಇಲ್ಲಿ ಮ್ಯಾರೇಜ್ 2025 ಅಲ್ಲಿ ಎಲ್ರಿಗೂ ಅಲ್ಲ, ಕೆಲವರಿಗೆ. ಇಲ್ಲೂ ರಿಯೂನಿಯನ್ ಬಂದಿದೆ. ಇದೊಂಥರ ಫೈರ್ ವಿತ್ ವಾಟರ್. ಟ್ವಿನ್ ಫ್ಲೇಮ್ಸ್ ಕೆಲವರು ಚಾಯ್ಸ್ ಮಾಡಿದ್ದಾರೆ ಈ ಟ್ವಿನ್ ಫ್ಲೇಮ್ಸ್ ಜರ್ನಿಯಲ್ಲಿರುವವರು. ಈ ಫೈಲ್ ಕಮಿಟ್ಮೆಂಟ್ ಪ್ಲಸ್ ಮ್ಯಾರೇಜ್. ಇನ್ ಕೆಲವರು ನಿಮ್ದು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು. ನೀವು ಸೋಲ್ ಪರ್ಪಸ್ ಕಡೆ ನೋಡ್ಬೋದು. ಅಂದ್ರೆ ಇಷ್ಟು ತನಕ ನಿಮ್ಮಲ್ಲಿ ಎಲ್ಲಾ ಕ್ರಿಯೇಟಿವಿಟಿ ಇದ್ದಾರೆ, ನಿಮ್ಗೆ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು. ಅಂದ್ರೆ ಮುಂದೆ ಏನೋ ನಿಮ್ಗೆ ಅದರ ಮೇಲೆ ಆಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ಹೆದರಿಕೆ ಇದ್ದಿರ್ಬೋದು. ಅಂದ್ರೆ ಸ್ಟಕ್ ಎನರ್ಜಿ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಕನ್ಫ್ಯೂಷನ್. ಅಂದ್ರೆ ನಿಮ್ಗೆ ಸಹಾಯ ಮಾಡೋರು ಯಾರು ಇಲ್ಲದೆ ಇದ್ದಿರ್ಬೋದು. ಈಗ ನಿಮ್ಗೆ ಸಹಾಯ ಮಾಡೋ ಜನಗಳು ಸಿಗ್ಬೋದು, ಯೂನಿವರ್ಸ್ ಕಡೆಯಿಂದ ನಿಮ್ಗೊಂದು ಸಹಾಯ ಸಿಗ್ಬೋದು. ಸೊ ಇಲ್ಲೊಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಮ ಕ್ಯಾರಿಯರ್ ಅಥವಾ ಪ್ರೊಫೆಷನ್ ಅಲ್ಲಿ. ನಿಮ್ಗೆ ಪಾರ್ಟ್ನರ್ ಯಾರಾದ್ರೂ ಬರ್ಬೋದು. ಇವ್ರು ನಿಮ್ದು ಸೋಲ್ ಮೆಂಬರ್ ಇರ್ಬೋದು, ಅಥವಾ ನಿಮ್ದು ಲೈಫ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು. ಇವ್ರು ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ಇಷ್ಟು ತನಕ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು, ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ನಿಮ್ಗೆ ಜೀವನ ತುಂಬಾ ಬೇಸರ ಆಗಿರ್ಬೋದು, ತುಂಬಾ ನಿಮ್ಗೆ ಬರ್ಡನ್ ಅಂದ್ರೆ ತುಂಬಾ ಹೊರೆ ಅಂತ ಅನಿಸ್ತಿರ್ಬೋದು. ಇದೆಲ್ಲ ರಿಲೀಸ್ ಆಗ್ತದೆ ನಿಮ್ ಜೀವನದಲ್ಲಿ. ನೀವು ಕೆಲವರಲ್ಲಿ ಧರ್ಮಗುರುಗಳು ಇದ್ದಿರ್ಬೋದು. ನೀವು ಅಂದ್ರೆ ಕೆಲವರಿಗೆ ನೀವು ಬೋಧನೆ ಮಾಡ್ಬೋದು, ಬೇರೆಯವರಿಗೆ ದಾರಿ ತೋರಿಸಬಹುದು. ಇನ್ ಕೆಲವರಿಗೆ ನಿಮ್ ಜೀವನದಲ್ಲಿ ಯಾರಾದ್ರೂ ಗುರುಗಳು ಬಂದು ನಿಮ್ಮನ್ನು ಜೀವನದ ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ಬೋದು. ಕೆಲವರಲ್ಲಿ ಪ್ರೀಸ್ಟ್ ಇದ್ದಾರೆ. ಇನ್ ಕೆಲವರಿಗೆ ಅಂದ್ರೆ ಇದೊಂಥರ ನಿಮ್ಗೆ ನಿಮ್ಮ ಜರ್ನಿ ತುಂಬಾನೇ ಅಂದ್ರೆ ಮುಂದೆ ಹೋಗಿ ನಿಮ್ಗೆ ಒಂದು ಸಕ್ಸಸ್ ಕೊಡ್ತದೆ, ಫೇಮಸ್ ಕೊಡ್ಬೋದು, ಬ್ಯಾಲೆನ್ಸ್ ಬರ್ತದೆ. ಇಷ್ಟು ತನಕ ನಿಮ್ ಜೀವನದಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು. ಅಂದ್ರೆ ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು, ನಿಮ್ಗೆ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತಿರ್ಬೋದು. ಇನ್ನು ಮುಂದೆ ಬ್ಯಾಲೆನ್ಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಒಂಥರ ನಿಮ್ಗೆ ಇಲ್ಲಿ ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ ಈ ಜರ್ನಿಗೆ. ಕೆಲವರಿಗೆ ನಿಮ್ಗೆ ಇಲ್ಲಿ ಯಾರಾದ್ರೂ ಬಂದು ಆಫರ್ ಮಾಡ್ಬೋದು. ಅಂದ್ರೆ ನಿಮ್ ಜೊತೆ ನಾವು ಮಿಂಗಲ್ ಆಗ್ತೇವೆ, ನಾವು ಸೇರಿ ಈ ಸೋಲ್ ಪರ್ಪಸ್ ಮಾಡುವ, ಅಥವಾ ಏನಾದ್ರು ಒಂದು ಬಿಸಿನೆಸ್ ಮಾಡುವ, ಅಂದ್ರೆ ಕ್ಯಾರಿಯರ್ ಕಂಟಿನ್ಯೂ ಮಾಡುವ ಅಂತ ಹೇಳಿ ಇಲ್ಲೊಬ್ರು ನಿಮ್ಗೆ ಪಾರ್ಟ್ನರ್ ಬರ್ಬೋದು. ಈ ಪಾರ್ಟ್ನರ್ ಗಂಡಿರ್ಬೋದು, ಹೆಣ್ಣಿರ್ಬೋದು. ಸೊ ಇವ್ರು ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ಒಂದು ಪಾರ್ಟ್ನರ್ಶಿಪ್ ಬರ್ತದೆ ಕೆಲವರಿಗೆ. ಇವ್ರು ಬಂದು ನಿಮ್ಮನ್ನು ಅಂದ್ರೆ ಒಂದು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಾರೆ. ಇದು ಫಾಸ್ಟ್ ಆಕ್ಷನ್ ಇದೆ. 8 ತುಂಬಾ ಇಂಪಾರ್ಟೆಂಟ್ ಇರ್ಬೋದು. 8 5 ಇಲ್ಲಿ ತುಂಬಾ ಇದೆ. 5 8 ಇಲ್ಲಿ ಒಬ್ರು ಪಾರ್ಟ್ನರ್ ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ರಿಲೇಶನ್ ಇರ್ಬೋದು, ಬಿಸಿನೆಸ್ ಇರ್ಬೋದು. ಒಂದು ಹೊಸ ಬಿಗಿನಿಂಗ್ ಆಗ್ತದೆ ಪಾರ್ಟ್ನರ್ ಜೊತೆ ನಿಮ್ದು. ತುಂಬಾ ಹ್ಯಾಪಿಯಾಗಿ ಆಗ್ತದೆ ಈ ಬಿಗಿನಿಂಗ್. ಇಲ್ಲಿ ನಿಮ್ಮ ಬಗ್ಗೆ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದ 2 ಸೆಲೆಕ್ಟ್ ಮಾಡಿದವರಿಗೆ ಮಿಸ್ಟಿಕ್ ಸ್ವ್ಯಾಂಪ್.
perfectionism, enormous garden, ನಿಮ್ಗೆ ಈ ನೋವಿನ ಪ್ರಪಂಚದಲ್ಲಿ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ನಿಮ್ಗೆ ಈಗ ನಿಮ್ಮ ಜೀವನ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಗೆ ನಿಮ್ಮ ಜೀವನದಲ್ಲಿ ಅಂದ್ರೆ ಎಷ್ಟು ಕತ್ತಲೆಗಳು ಬಂದು ಹೋಗಿದ್ಯೋ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಅಂದ್ರೆ ಬರೀ ನಿಮ್ ಜೀವನ ನೋವಿನಲ್ಲೇ ಕಳೆದು ಹೋಗಿರ್ಬೋದು, ಅಥವಾ ನಿಮ್ ಜೀವನದಲ್ಲಿ ಖುಷಿ ಅನ್ನೋದೇ ನೀವು ಮರ್ತಿರ್ಬೋದು ಅಂತ ನೋವಿರ್ಬೋದು ಕೆಲವರಿಗೆ. ಅಂದ್ರೆ ಈ ನೋವಿನಿಂದಾಗಿ ನಿಮ್ಮ ಜೀವನದಲ್ಲಿ ಖುಷಿಯ ಕ್ಷಣಗಳು ಯಾವಾಗ ಬಂದು ನಿಮ್ಗೆ ನೆನಪೇ ಇಲ್ಲದೆ ಇದ್ದಿರ್ಬೋದು. ಇದೊಂಥರ ನಿಮ್ ಜೀವನ ಕತ್ತಲೆ ಕತ್ತಲೆ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಅಂದ್ರೆ ನೀವ್ ಯಾರು ಅಂತ ಇಲ್ಲಿ ನಿಮ್ಮನ್ನ ನೀವು ಕಳ್ಕೊಂಡಿದೀರಿ, ನೀವ್ ಯಾರು ಅಂತಲೇ ನಿಮ್ಗೆ ಮರ್ತು ಹೋಗಿದೆ ಇಲ್ಲಿ. ಸೊ ಇಲ್ಲಿ ಯೂನಿವರ್ಸ್ ನಿಮ್ಗೊಂದು ಬೆಳಕು ನೀಡ್ತಿದ್ದಾರೆ. ಅಂದ್ರೆ ಮುಂದೆ ಸಾಗ್ಲಿಕ್ಕೆ ಕತ್ತಲೆಯಲ್ಲೂ ಸಹ ನಿಮ್ಮನ್ನ ನೀವು ಫೈಂಡ್ ಮಾಡ್ಕೊಳ್ಳಿಲ್ಲ ಅಂದ್ರು ನಿಮ್ಗೆ ಇಲ್ಲಿ ಯೂನಿವರ್ಸ್ ಬೆಳಕು ತೋರಿಸ್ತಿದ್ದಾರೆ. ಮುಂದೆ ಸಾಗ್ಲಿಕ್ಕೆ ಬೆಳಕಿದೆ. ಇಲ್ಲಿ ಕೆಲವರದ್ದು ಡಾರ್ಕ್ ನೈಟ್ ಆಫ್ ದ ಸೋಲ್ ಇರ್ಬೋದು. ಅಂದ್ರೆ ನೀವು ಒಬ್ರೇ ಇದ್ಕೊಂಡು, ಅಂದ್ರೆ ಯಾರ ಜೊತೆನು ಬೆರೆಯದೆ ನೀವು ರೂಮ್ ಒಳಗೆ ಒಬ್ರೇ ಇದ್ಕೊಂಡು ನಿಮ್ಗೆ ಆದ ನೋವು ದುಃಖಗಳನ್ನು ಮರೆಯೋದಕ್ಕೋಸ್ಕರ ನೀವೇನಾದ್ರೂ ಓದ್ತಾ ಇರ್ಬೋದು. ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂದ್ರೆ ಯಾವ್ದಾದ್ರು ಒಂದು ಕ್ಯಾಂಡಲ್ ಬೆಳಕಿನಲ್ಲಿ ಏನಾದ್ರೂ ಕಲಿತಾ ಇದ್ದಿರ್ಬೋದು, ಓದ್ತಾ ಇದ್ದಿರ್ಬೋದು. ಸೊ ನಿಮ್ಗೆ ಜೀವನದಲ್ಲಿ ಈಗ ತುಂಬಾ ದುಃಖಗಳೇ, ತುಂಬಾ ನೋವುಗಳೇ, ಅಂದ್ರೆ ಎಲ್ಲಾ ಕಡೆಯಿಂದಲೂ ದುಃಖ ನೋವು ತುಂಬಾನೇ. ಅಂದ್ರೆ ಏನ್ ಹೇಳ್ತಾರೆ, ಒಂದು ಸುತ್ತಮುತ್ತ ನಿಮ್ಗೆ ಇಲ್ಲಿ ವೆನಮಸ್ ಗಾರ್ಡನ್ ಅಂದ್ರೆ ತುಂಬಾ ಹಾವುಗಳಿರ್ಬೋದು, ಅಥವಾ ತುಂಬಾ ವಿಷಭರಿತ ಜಂತುಗಳಿರ್ಬೋದು. ಕತ್ತಲೆ ಕತ್ತಲೆ, ಮೋಸ್ಟ್ಲಿ ನಿಮ್ ಜೀವನದಲ್ಲಿ ನೀವು ಬೆಳಕು ನೋಡೇ ಇಲ್ವೇನೋ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಅಂದ್ರೆ ನಾನ್ ನಿಮ್ಮ ನೀವು ಕಳ್ಕೊಂಡಿರ್ಬೋದು. ಜೀವನದಲ್ಲಿ ಬೆಳಕು ನೋಡದೇ ಇದ್ದಿರ್ಬೋದು, ಖುಷಿ ನೋಡದೇ ಇದ್ದಿರ್ಬೋದು, ತುಂಬಾನೇ ದುಃಖ, ತುಂಬಾನೇ ನೋವು. ಸೊ ಇದರಿಂದ ನೀವು ಹೊರಗೆ ಬರ್ತಿದ್ದೀರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ನೀವು ನೀವು ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ ನೋಡ್ತಾ ಇದ್ದಿರ್ಬೋದು, ಆದ್ರೆ ಯಾವ್ದು ನಿಮ್ ಕೈಯಲ್ಲಿ ಸಾಧ್ಯ ಆಗದೆ ಇದ್ದಿರ್ಬೋದು. ಅಂದ್ರೆ ನೀವು ಪರ್ಫೆಕ್ಟ್ ಇರ್ಬೋದು, ನಿಮ್ ಜೊತೆ ಇರೋ ವ್ಯಕ್ತಿಗಳು ನಿಮ್ಗೆ ತುಂಬಾನೇ, ಅಂದ್ರೆ ಈ ವಿಷಯದ ಹಾವಿನ ರೀತಿ ನಿಮ್ಗೆ ತುಂಬಾನೇ ನೋವು ಮಾಡಿರ್ಬೋದು. ತುಂಬಾನೇ ನಿಮ್ಮ ಜೀವನ ಮಿಸ್ಟ್ರಿ ಅಂತ ನಿಮ್ಗೆ ಅನಿಸ್ತಿರ್ಬೋದು. ತುಂಬಾ ಕನ್ಫ್ಯೂಷನ್ ಇದೆ, ತುಂಬಾ ದುಃಖದಲ್ಲಿದ್ದೀರಿ, ತುಂಬಾ ಅಂದ್ರೆ ನಿರಾಶಾವಾದಿಯಾಗಿದ್ದೀರಿ, ನೀವು ನೀವೇ ಕಳ್ಕೊಂಡಿದ್ದೀರಿ. ತುಂಬಾ ಅಂದ್ರೆ ಏನ್ ಹೇಳ್ತಾರೆ, ಇದೊಂಥರ ನೀವು ಇಲ್ಲಿ ವಾಟರ್ ಸೈನ್ಸ್ ತುಂಬಾನೇ ಇದೆ ಈ ಫೈಲ್ ಸೆಲೆಕ್ಟ್ ಮಾಡಿದವರು. ನೀವು ತುಂಬಾನೇ ಡೀಪ್ ಡೌನ್ ಆಗಿದ್ದೀರಿ. ಅಂದ್ರೆ ನನ್ನ ಜೀವನದಲ್ಲಿ ದುಃಖದಲ್ಲಿ ಮುಳುಗೆ ಹೋಗಿದ್ದೀರಿ ಅಂತ ಹೇಳ್ಬೋದು, ಒಂದು ದುಃಖದ ಸಾಗರ ಅಂತಲೇ ಹೇಳ್ಬೋದು ನಿಮ್ಮ ಜೀವನ. ಸೊ ಇದರಿಂದ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ನಿಮ್ದೊಂದು ಮೇಜರ್ ಎಂಡ್ ಆಗ್ತಿದೆ ನಿಮ್ ಜೀವನದಲ್ಲಿ. ಸೊ ಇಲ್ಲಿ ನೀವು ಮೆಡಿಟೇಷನ್ ಮಾಡ್ಬೇಕಾದದ್ದು ಅಥವಾ ಥರ್ಡ್ ಐ ಚಕ್ರ ಬ್ಯಾಲೆನ್ಸ್ ಮಾಡ್ಬೇಕಾದ ತುಂಬಾ ಇಂಪಾರ್ಟೆಂಟ್. ಸೊ ನೀವೊಂಥರ ಇಲ್ಲಿ ನಿಮ್ಮ ಹೆಲ್ದಿ ಬೌಂಡ್ರಿ ಹಾಕೊಳ್ಬೇಕು ನಿಮ್ಮ ಸುತ್ತ. ನಿಮ್ಮ ನೀವು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಮನಸ್ಸಿನ ಶುದ್ಧ ಪ್ಲಸ್ ದೇಹದ ಶುದ್ಧ ಎರಡು ಇಂಪಾರ್ಟೆಂಟ್ ನಿಮ್ಗೆ ಇಲ್ಲಿ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಪ್ಲಾನರ್, easy does it, growth, offering. Wow. The universe will meet all your needs. ಇಲ್ಲಿ ಯೂನಿವರ್ಸ್ ನಿಮ್ಗೆ ಆಫರ್ ಮಾಡ್ತಿದ್ದಾರೆ. ನಾನು ಹೇಳಿದೆ ಅಂದ್ರೆ ಇಲ್ಲಿ ಫೈನಾನ್ಸ್ ನಿಮ್ಗೆ ತುಂಬಾನೇ, ಫೈನಾನ್ಸ್ ಪ್ಲಸ್ ರಿಲೇಶನ್ಶಿಪ್ ಅಲ್ಲಿ ಯೂನಿವರ್ಸ್ ಬಂದು ನಿಮ್ದು ಎಲ್ಲಾ ನೀಡ್ಸ್ ಅನ್ನು ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮ ಸ್ಪಿರಿಟ್ ಗೈಡ್ ಅಥವಾ ಯಾವ್ದು ನೀವು ದೇವ್ರು ಅಂತ ಆರಾಧನೆ ಮಾಡ್ತೀರಾ ಅವರನ್ನ ನೀವು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಎಕ್ಸ್ಪೆಕ್ಟ್ ಗುಡ್ ಮನಿ ಫ್ಲೋ, ಎ ರೈಸ್ ಆರ್ ಎ ನ್ಯೂ ಜಾಬ್ ಆಫರ್ ಅಂತ ಹೇಳ್ತಿದ್ದಾರೆ. ಒಂದು ಗುಡ್ ಮನಿ ಫ್ಲೋ ಆಗ್ತಾ ಇದೆ, ಒಂದು ರೈಸ್ ಬರ್ತಾ ಇದೆ, ಅಥವಾ ಒಂದು ಹೊಸ ಜಾಬ್ ಆಫರ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ನೀವಿಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕಾದ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ತುಂಬಾ ನಿಮ್ಮ ಗ್ರೋತ್ ಅನ್ನು ನೀವು ಡಿಲೇ ಮಾಡ್ತಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದ್ರೆ ನೀವು ಹೀಲಿಂಗ್ ಮಾಡ್ಕೊಳ್ಬೇಕು. ನೀವು ಹೀಲಿಂಗ್ ಮಾಡ್ಕೊಂಡ್ರೆ ಮಾತ್ರ ನಿಮ್ ಜೀವನದಲ್ಲಿ ಗ್ರೋತ್ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ, ದುಃಖದಿಂದ ನೋವಿಂದ ಹೊರಗೆ ಬಂದು ಹೀಲಿಂಗ್ ನೀವು ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ.
ನಿಧಾನವಾಗಿ ಮತ್ತೆ ತುಂಬಾ ಧೈರ್ಯವಾಗಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಸೊ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳಿ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ ಕೆಲವೊಮ್ಮೆ ಸಡನ್ ನಾವು ರಿಚ್ ಆಗೋದು ಅಂತ ಹೇಳಿ ಯಾವ್ದೋ ಸ್ಕೀಮ್ ಅಲ್ಲಿ ಬೀಳ್ಬೇಡಿ ಅಂತ ಇಲ್ಲಿ ನಿಮ್ಗೆ ಒಂದು ಯೂನಿವರ್ಸ್ ಕಾಷನ್ ಕೊಡ್ತಿದ್ದಾರೆ. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಈಗ ಒಳ್ಳೆ ಸಮಯ ಇಲ್ಲ, ನೀವು ಅಂದ್ರೆ ಒಮ್ಮೆ ಸಡನ್ ರಶ್ ಆಗುದು ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಸಡನ್ ರ್ಯಾಶ್ ಮೂವ್ಮೆಂಟ್ ಅಥವಾ ಸಡನ್ ಮೂವ್ಮೆಂಟ್ ಬೇಡ ಅಂತ ಹೇಳ್ತಿದ್ದಾರೆ. ಪ್ಲಾನ್ ಮಾಡ್ಬೇಕು ಅಂತ ಹೇಳಿ, ನೀವು ಹೀಲ್ ಆಗ್ಬೇಕು, ಪ್ಲಾನ್ ಮಾಡ್ಬೇಕು ಅಂತ ಹೇಳಿ. ಟೇಕ್ ಫೈನಾನ್ಷಿಯಲ್ ಇನ್ವೆಂಟರಿ ಅಂಡ್ ಸಿ ವಾಟ್ ನೀಡ್ಸ್ ಚೇಂಜಿಂಗ್. ನಿಮ್ಮ ನೀವು ತಿಳ್ಕೊಬೇಕು, ಅಂದ್ರೆ ನಿಮ್ಮ ನೀವು ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿ, ಹೀಲ್ ಮಾಡ್ಕೋಬೇಕು ಅಂತ ಹೇಳಿ. Event planning, project manager or a professional organization. ಅಂದ್ರೆ ನೀವು ಇವೆಂಟ್ ಪ್ಲಾನಿಂಗ್ ಏನಾದ್ರು ಮಾಡ್ತಿರ್ಬೋದು, ಅಥವಾ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಒಂದು ಪ್ರೊಫೆಷನಲ್ ಆರ್ಗನೈಸರ್ ಆಗಿರ್ಬೋದು. ಸೊ ಇಲ್ಲಿ ನೀವು ಪ್ಲಾನ್ ಮಾಡ್ಕೋಬೇಕು, ಅಂದ್ರೆ ಯಾವ ದಿವಸದಲ್ಲಿ ಹೇಗೆ ಮಾಡ್ಬೇಕು ಅಂತ ಹೇಳಿ. ಸೊ ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು, ಗ್ರೋತ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸ್ಕೀಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಡಿ, ಸಡನ್ ರಿಚ್ ಆಗ್ಬೇಕು ಅಂತ ಹೇಳಿ. ಸ್ಲೋ ಅಂಡ್ ಸ್ಟಡಿ ಆಗಿ ಮುಂದೆ ಹೋಗಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಒಂದು ಗ್ರೋತ್ ಖಂಡಿತ ಇದೆ. ಯೂನಿವರ್ಸ್ ನಿಮ್ಗೆ ಎಲ್ಲಾ ಕಡೆಯಿಂದ ಒಂದು ಆಫರ್ ಕೊಡ್ತಿದ್ದಾರೆ. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಇಲ್ಲಿ ನಿಮ್ಗೆ ಯೂನಿವರ್ಸ್ ಒಂದು ಅಲರ್ಟ್ ಮೆಸೇಜ್ ಇದೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿ ನಿಮ್ಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಈ ಹಿಂದೆ ನೀವು ಏನೇ ಕಳ್ಕೊಂಡಿರ್ಬೋದು, ಅದರಿಂದ ನೀವು ಪಾಠ ಕಲಿಬೇಕು ಅಂತ ಹೇಳ್ತಿದ್ದಾರೆ. ಮುಂದೆ ನೀವು ಜೀವನವನ್ನು ತುಂಬಾ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹಿಂದೆ ಆದ ತಪ್ಪನ್ನು ಮತ್ತೊಮ್ಮೆ ಇನ್ನೊಂದ್ಸಲ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯೂನಿವರ್ಸ್ ನಿಮ್ಗೊಂದು ಕಾಷನ್ ಕೊಡ್ತಿದ್ದಾರೆ. ಈ ಹಿಂದೆ ನಿಮ್ಮ ಜೀವನದಲ್ಲಿ ನೀವು ಏನೋ ಒಂದು ತಪ್ಪು ಮಾಡಿ ಕಳ್ಕೊಂಡಿರ್ಬೋದು, ನಿಮ್ಗೆ ಮತ್ತೆ ಅದೇ ಅವಕಾಶ ನಿಮ್ಗೆ ಬರ್ಬೋದು. ಸೊ ಅವಕಾಶ ಬಂದಾಗ ನೀವು ತುಂಬಾ ಯೋಚನೆ ಮಾಡಿ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ನೀವೊಂದು ಎಂಪರರ್ ರೋಲಿಗೆ ಬರೋರಿದ್ದೀರಿ ಅಂತ ಹೇಳ್ತಿದ್ದಾರೆ. ಒಂದು ನಿಮ್ಗೆ ಸ್ಥಾನಮಾನಗಳು ಸಿಗ್ಬೋದು, ಅಥವಾ ನಿಮ್ದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ಬಹುದು. ಸೊ ಇಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ನಿಮ್ದು ನೀವು ಹೇಗೆ ನಿಮ್ಮ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಹೋಗ್ತೀರಾ, ಹಾಗೆ ನಿಮ್ಮ ಜೀವನ ಇರ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಜಡ್ಜ್ಮೆಂಟ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ತುಂಬಾ ಇಲ್ಲಿ ಕಾಷನ್ ಇದೆ ಯೂನಿವರ್ಸ್ ಕಡೆಯಿಂದ. ಹೆಲ್ತ್ ಬಗ್ಗೆ ತೆಗಿತಾ ಇದ್ದೇನೆ. ಫೈಲ್ ನಂಬರ್ 2. ಹೆಲ್ತ್ ಹೇಗಿರ್ತದೆ? ಬಾರ್ನ್ ಟು ಸ್ಟ್ಯಾಂಡ್ ಔಟ್. ಕ್ಲಿಯರ್ ಯುವರ್ ಎನರ್ಜಿ. ಎಕ್ಸರ್ಸೈಸ್. ಯು ಆರ್ ಚಾರ್ಮಿಂಗ್. ಇಲ್ಲಿ ನಿಮ್ ಲೈಫ್ ಅಲ್ಲಿ ಒಂದು ಚಾರ್ಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಾರ್ನ್ ಟು ಸ್ಟ್ಯಾಂಡ್ ಔಟ್ ಅಂದ್ರೆ ನೀವು ಬಂದಿರೋದೇ ಎದ್ದು ನಿಲ್ಲಿಕ್ಕೆ, ಲೀಡರ್ಶಿಪ್ ರೋಲಿಗೆ ಬರ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ನಿಮ್ಗೊಮ್ಮೆ ಅನಿಸ್ತಿರ್ಬೋದು, ಅಂದ್ರೆ ನನ್ಗೆ ಯಾರು ಸಪೋರ್ಟ್ ಇಲ್ಲ, ನಾನು ಒಬ್ರೇ, ನನ್ಗೆ ಯಾರು ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ನಿಮ್ಮ ಓನ್ ಪವರ್ ಅಲ್ಲಿ ಸ್ಟ್ಯಾಂಡ್ ಅಪ್ ಆಗಿ ಅಂತ ಹೇಳ್ತಿದ್ದಾರೆ. ಇಂಡಿವಿಜುವಾಲಿಟಿ ಬಗ್ಗೆ ನಿಮ್ಗೆ ಹೆಮ್ಮೆ ಇರ್ಲಿ, ಪ್ರೌಡ್ ಇರ್ಲಿ ಅಂತ ಹೇಳ್ತಿದ್ದಾರೆ. ಇನ್ನೊಬ್ರಿಂದ ಯಾವತ್ತೂ ಪ್ರಶಂಸೆಯನ್ನು ಬಯಸಬೇಡಿ. ನಿಮ್ಮಲ್ಲಿ ಏನಿದೆಯಾ ಅದ್ರ ಬಗ್ಗೆ ನಿಮ್ಮಲ್ಲಿ ಒಂದು ಸೆಲ್ಫ್ ಲವ್ ಇರ್ಲಿ ಅಂತ ಹೇಳ್ತಿದ್ದಾರೆ. ಇನ್ನೊಬ್ರು ಬಂದ ನಮ್ಮನ್ನ ಹೊಗಳ್ಬೇಕು, ಇನ್ನೊಬ್ರಿಂದ ಸರ್ಟಿಫಿಕೇಟ್ ಯಾವತ್ತೂ ಬಯಸಬೇಡಿ. ನಿಮ್ಮಲ್ಲಿ ಏನಿದೆ ಅದರಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ನಮ್ಮ ನಾವು ಸೆಲ್ಫ್ ಲವ್ ಮಾಡ್ಕೊಳ್ಬೇಕು. ಇಲ್ಲಿ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೀವು ಬಂದಿರೋದೇ ನೀವು ಒಂದು ಸ್ಟ್ಯಾಂಡ್ ಆಗ್ಲಿಕ್ಕೆ, ಒಂದು ಲೀಡರ್ಶಿಪ್ ರೋಲಿಗೆ ಬರ್ಲಿಕ್ಕೆ. ಸೊ ಇನ್ನೊಬ್ರು ಏನಂದ್ರು ಅದನ್ನ ಟ್ರಿಗರ್ ಆಗಬೇಡಿ ಅಂತ ಹೇಳ್ತಿದ್ದಾರೆ. ಕ್ಲಿಯರ್ ಯುವರ್ ಎನರ್ಜಿ, ರಿಫ್ಯೂಯಲ್ ಯುವರ್ ಎನರ್ಜಿ ಅಂಡ್ ರೀಕ್ಲೈಮ್ ಯುವರ್ ಪವರ್. ಇಲ್ಲಿ ನೀವು ನಿಮ್ಮಲ್ಲಿ ಎನರ್ಜಿಯನ್ನು ನೀವು ರಿಫ್ಯೂಯಲ್ ಮಾಡ್ಬೇಕು. ಅಂದ್ರೆ ತುಂಬಾ ಎನರ್ಜಿ ಈಗ ಖಾಲಿ ಆಗಿದೆ, ನಿಮ್ ಮನೆಯನ್ನೊಂದು ಕ್ಲೆನ್ಸ್ ಮಾಡ್ಕೊಳ್ಬೇಕು. ಅಥವಾ ನಿಮ್ ಮನೆಯಲ್ಲಿ ಏನಾದ್ರು ದೇವರಿಗೆ ದೀಪ ಹಚ್ಚೋದಿರ್ಬೋದು, ಅಥವಾ ಏನಾದ್ರು ಮಾಡೋದಿರ್ಬೋದು. ಸೊ ಅಥವಾ ನಿಮ್ಮಲ್ಲಿ ಯಾವ್ದಾದ್ರು ಕ್ರಿಯೇಟಿವಿಟಿ ಇದ್ದಿರ್ಬೋದು, ಅಥವಾ ಏನಿದ್ರು ಇದ್ರೆ ನಿಮ್ಮ ಎನರ್ಜಿಯನ್ನು ರೀಫ್ಯೂಯಲ್ ಮಾಡಿ ಅಂತ ಹೇಳ್ತಿದ್ದಾರೆ. ರಿಕ್ಲೈಮ್ ಯುವರ್ ಪವರ್, ನಿಮ್ಮ ಪವರ್ ಅನ್ನು ರೀಕ್ಲೈಮ್ ಮಾಡಿ ಅಂತ ಹೇಳಿ. ನೀವು ತುಂಬಾ ಪವರ್ಫುಲ್ ಪರ್ಸನ್, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ನೀವು ಬರೀ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇವ್ರು ಏನಂದ್ರು ಅಂತ ಹೇಳಿ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದಿರ್ಬೋದು. ಇಲ್ಲಿ ನೀವು ಸ್ಟ್ಯಾಂಡ್ ಅಪ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಬಂದಿರೋದೇ ಒಂದು ಲೀಡರ್ ಆಗ್ಲಿಕ್ಕೆ, ನೀವು ಲೀಡ್ ಮಾಡ್ಲಿಕ್ಕೆ. ಸೊ ಲೀಡರ್ ಯಾವತ್ತೂ ಇನ್ನೊಬ್ಬರಿಂದ ಡಿಸಿಷನ್ ಆಗ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ. ಅವರು ತಾವೇ ಡಿಸಿಷನ್ ತಗೊಳ್ತಾರೆ. ಅವರಿಗೆ ತಮ್ಮ ಬಗ್ಗೆ ಗೊತ್ತಿರ್ತದೆ ಲೀಡರ್ಗೆ ಯಾವತ್ತಿದ್ರು. ಯು ಆರ್ ಚಾರ್ಮಿಂಗ್, ನೀವೊಂಥರ ಚಾರ್ಮಿಂಗ್ ಪರ್ಸನ್ ಅಂತ ಹೇಳ್ತಿದ್ದಾರೆ.
ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯುವರ್ ಚಾರ್ಮ್. ನಿಮ್ಮಲ್ಲಿ ಚಾರ್ಮ್ ಇದೆ, ಈ ನೆಗೆಟಿವ್ ಎನರ್ಜಿಯಿಂದಾಗಿ ಅಥವಾ ನಿಮ್ದು ತುಂಬಾ ಕಳ್ಕೊಂಡ ಒಂಥರ ಲಾಸ್ ಆಫ್ ಎನರ್ಜಿ ಇರ್ಬೋದು, ಅದರಿಂದಾಗಿ ನಿಮ್ಮ ಚಾರ್ಮ್ ನೀವು ಕಳ್ಕೊಂಡಿರ್ಬೋದು. ಕಾನ್ಫಿಡೆನ್ಸ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ತುಂಬಾ ಜನ ನಿಮ್ ಕಡೆ ಆಕರ್ಷಿತರಾಗೋರು ಇದ್ದಾರೆ, ಒಂಥರ ಮ್ಯಾಗ್ನೆಟ್ ತರ. ಅಂದ್ರೆ ನಿಮ್ಮನ್ನು ತುಂಬಾ ಜನ ಇಷ್ಟಪಡ್ತಾರೆ, ನಿಮ್ಗೆ ಇದು ಗೊತ್ತಿಲ್ಲದೆ ಇದ್ದಿರ್ಬೋದು. ನಿಮ್ಮಲ್ಲಿ ಆ ಚಾರ್ಮ್ ಇದೆ, ತುಂಬಾ ಆಕರ್ಷಣ ಗುಣ ಇದೆ, ನಿಮ್ಮನ್ನು ನೀವೆಲ್ಲರನ್ನು ಅಟ್ರಾಕ್ಟ್ ಮಾಡ್ತಿರ್ಬೋದು. ಲವ್ ಯುವರ್ ಸೆಲ್ಫ್ ಇನಫ್ ಟು ಎಕ್ಸರ್ಸೈಸ್ ಅಂಡ್ ಎಂಜಾಯ್ ದ ಗ್ಲೋ ಆಫ್ ಗುಡ್ ಹೆಲ್ತ್. ಇಲ್ಲಿ ಕೆಲವರಿಗೆ ನೀವು ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಎಕ್ಸರ್ಸೈಸ್ ಮಾಡಿ. ಸೊ ಇದರಿಂದ ಕೆಲವರಿಗೆ ಗುಡ್ ಹೆಲ್ತ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಟೈಮ್ ಒರಾಕಲ್ ಕಾರ್ಡ್ ತೆಗೆದಿದ್ದೇನೆ. At a special date, you are wasting your time. Faster than you think. On a holiday. ಇಲ್ಲಿ ಕೆಲವರಿಗೆ ಒಂದು ಸ್ಪೆಷಲ್ ಡೇಟ್ ಅಲ್ಲಿ ಒಂದು ನಿಮ್ಗೆ ಗಿಫ್ಟ್ ಬರುದಿದೆ, ಯೂನಿವರ್ಸ್ ಕಡೆಯಿಂದ ಇರ್ಬೋದು ಅಥವಾ ಯಾವ್ದಾದ್ರು ಪರ್ಸನ್ ಕಡೆಯಿಂದ ಇದ್ದಿರ್ಬೋದು. ಒಂದು ಸ್ಪೆಷಲ್ ಡೇಟ್, ಆ ಡೇಟ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಇದು ನೀವು ಹುಟ್ಟಿದ ದಿವಸ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಒಳ್ಳೆ ದೇವರ ದಿವಸ ಇದ್ದಿರ್ಬೋದು. ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಅಂದ್ರೆ ನೀವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದೀರಿ. ಒಂದ್ಸಲ ಕಳ್ಕೊಂಡ ಸಮಯ ಯಾವತ್ತೂ ವಾಪಸ್ ಬರೋದಿಲ್ಲ. ಟೈಮ್ ತುಂಬಾ ಇಂಪಾರ್ಟೆಂಟ್. ಸೊ ನೀವು ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೆ ನೀವು ವರ್ಕ್ ಮಾಡ್ಬೇಕು ಅಂತ ಹೇಳಿ. ಫಾಸ್ಟರ್ ದ್ಯಾನ್ ಯು ಥಿಂಕ್. ನೀವೇನಾದ್ರೂ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೆ ನೀವು ವರ್ಕ್ ಮಾಡಿದ್ರೆ, ನೀವು ಯೋಚನೆ ಮಾಡೋದಕ್ಕಿಂತಲೂ ಫಾಸ್ಟ್ ಆಗಿ ನಿಮ್ ಲೈಫ್ ಅಲ್ಲಿ ಒಂದು ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆನ್ ಎ ಹಾಲಿಡೇ. ಕೆಲವರಿಗೆ ಹಾಲಿಡೇ ತುಂಬಾ ಇಂಪಾರ್ಟೆಂಟ್ ಇರ್ಬೋದು, ಅಥವಾ ನೀವೇನಾದ್ರೂ ಹಾಲಿಡೇ ಟ್ರಿಪ್ ಹೋಗ್ಬೋದು. ಮಾರ್ಚ್ ಏಪ್ರಿಲ್ ಇರ್ಬೋದು ಅಥವಾ ಸಂಡೇ ಇರ್ಬೋದು. ಒಂದು ಸ್ಪೆಷಲ್ ಡೇಟ್ ಇದೆ ಇಲ್ಲಿ ಕೆಲವರಿಗೆ ಯೂನಿವರ್ಸ್ ಕಡೆಯಿಂದ. ಇದೊಂಥರ ಕೆಲವರಿಗೆ ಡಿವೈನ್ ಡೇಟ್ ಇರ್ಬೋದು. ಈ ದಿವಸದಲ್ಲಿ ನೀವು ಅವರು ಒಂದಾಗ್ಬೇಕು ಅನ್ನೋದಿರ್ಬೋದು. ಕೆಲವರಿಗೆ ಒಂದು ಸ್ಪೆಷಲ್ ಡೇಟ್ ಇದೆ. ಕೆಲವರದ್ದು ಬರ್ತ್ಡೇ ಇರ್ಬೋದು. ಗಿಫ್ಟ್, ನಿಮಗೆ ಗಿಫ್ಟ್ ಬರ್ಬೋದು. ಅಥವಾ ಯಾವುದೋ ಒಂದು ಸ್ಪೆಷಲ್ ಡೇಟ್ ಅಲ್ಲಿ ನಿಮ್ಗೆ ಯಾರಾದ್ರೂ ವ್ಯಕ್ತಿ ಒಂದು ಗಿಫ್ಟ್ ಆಫರ್ ಮಾಡಬಹುದು. ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ. ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರು ಈ ಸಿಟ್ರಿನ್ ಚಾಯ್ಸ್ ಮಾಡಿದ್ದೀರಾ, ಈ 2025 ನಿಮ್ಗೆ ಹೇಗಿರ್ತದೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್ ಇರ್ತದೆ, ಆಸ್ ಗೈಡೆನ್ಸ್ ಆಗಿ ತಕೊಳ್ಳಿ. ಇದು ಕೆಲವರಿಗೆ ರೆಸನೇಟ್ ಆಗ್ಬಹುದು. ಮಾರ್ಚ್ ನಂತರ ಎನರ್ಜಿ ಚೇಂಜ್ ಇರ್ತದೆ. ಮಾರ್ಚ್ ಏಪ್ರಿಲ್ ನಂತರ ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ ಮಂಗಳನ. ಸೊ ಇಲ್ಲಿ ಎನರ್ಜಿ ಚೇಂಜ್ ಇರ್ತದೆ, ಯುಗ ಪರಿವರ್ತನೆ. ಫೈಲ್ ನಂಬರ್ 3. Two of Cups. Past, present, future ತೆಗೆದಿದ್ದೇನೆ. ಇಲ್ಲಿ ಎರಡು ಎನರ್ಜಿ ಇದೆ. ಒಂದು ರಿಲೇಶನ್ಶಿಪ್ ಪ್ಲಸ್ ಇನ್ನೊಂದು ಸ್ಪಿರಿಚುವಲ್ ಜರ್ನಿ. ಫಸ್ಟ್ ರಿಲೇಶನ್ಶಿಪ್ ಗೆ ಬರ್ತಿದ್ದೇನೆ. ಈ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೊಂದು ಆಫರ್ ಬಂದು ಕೊಡ್ತಾರೆ, ರಿಯೂನಿಯನ್ ಆಗ್ತದೆ, ಮ್ಯಾರೇಜ್ ಆಗ್ತದೆ 2025. ಇದೊಂಥರ ನಿಮ್ಮ ಜೀವನ ಒಂದು ನೀವೊಂಥರ ಧೈರ್ಯದಲ್ಲಿ ಮುಂದೆ ಸಾಗುವರಿದ್ದೀರಿ. ಅಂದ್ರೆ
ಹೊಸ ಹೊಸ ರೀತಿಯಲ್ಲೇ ಸಾಗೋರಿದ್ದೀರಿ. ಇಷ್ಟ ತನಕ ನಿಮ್ಗೆ ಈ ವ್ಯಕ್ತಿಯ ಬಗ್ಗೆ ಕನ್ಫ್ಯೂಷನ್ ಇತ್ತು, ಅಂದ್ರೆ ಇವ್ರು ನಿಮ್ಮ ಪಾರ್ಟ್ನರ್ ಬರ್ತಾರಾ ಇಲ್ವಾ, ಅಥವಾ ನಿಮ್ಗೆ ಮಕ್ಳಿರ್ಬೋದು ಇವ್ರ ಜೊತೆ, ಅಥವಾ ಇವ್ರ ಜೊತೆ ರಿಯೂನಿಯನ್ ಆಗ್ತೇವಾ ಇಲ್ವಾ ಅಂತ ನಿಮ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು. ನೀವು ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿರ್ಬೋದು, ಅಥವಾ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ದಿರ್ಬೋದು. ಸೊ ಇದರಿಂದ ಈಗ ನಿಮ್ಮ ಅಂದ್ರೆ ಮಿರರಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಒಂದು ಕರ್ಮ ಕ್ಲಿಯರ್ ಇರ್ಬೋದು ಈ ವ್ಯಕ್ತಿಯ ಜೊತೆ. ಸೊ ಒಂದು ಕರ್ಮ ಕ್ಲಿಯರ್ ಆಗಿ ನೀವೊಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡುವರಿದ್ದೀರಿ. ಒಂದು ರಿಯೂನಿಯನ್ ಆಗ್ತಾ ಇದೆ. ಇದು ಕೆಲವರು ನೀವು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು, ಎಲ್ರು ಅಲ್ಲ, ಕೆಲವರು ಟ್ವಿನ್ ಫ್ಲೇಮ್ಸ್ ಇಲ್ದೇ ಇದ್ದಿದ್ದು ಈ ವ್ಯಕ್ತಿ ವಾಪಸ್ ಬಂದು ನಿಮ್ಗೆ ಆಫರ್ ಕೊಡ್ತಾರೆ. ಇವರು ಒಂಥರ ಬ್ಯಾಲೆನ್ಸ್ ಆಗ್ತದೆ, ನಿಮ್ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರುವವರಿಗೆ ಇವರು ಒಬ್ರು ಬಂದು ನಿಮ್ಗೆ ಆಫರ್ ಕೊಡ್ಬೋದು. ಇವ್ರು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ದು ಲವ್ ರಿಲೇಶನ್ಶಿಪ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಅಥವಾ ನಿಮ್ದು ಯಾರು ಬೇಕಾದ್ರೂ ಇರ್ಬೋದು. ಇವರು ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು. ಇವರು ನಿಮ್ ಬಗ್ಗೆ ಅಂದ್ರೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿರ್ಬೋದು, ಪ್ಲಾನ್ ಮಾಡ್ತಾ ಇದ್ದಿರ್ಬೋದು, ಏನಾದ್ರು ಇವ್ರಿಗೆ ಆಫರ್ ಕೊಡ್ಬೇಕು. ನೀವು ಒಂಥರ ಇಲ್ಲಿ ಮ್ಯಾಜಿಷಿಯನ್ ರೋಲ್ ಅಲ್ಲಿ ಇದ್ದೀರಿ, ಅಂದ್ರೆ ನೀವೀಗ ಎಲ್ಲ ಕಲ್ತಿರ್ಬೋದು, ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ನೀವು ಕೆಲವರು ಇಲ್ಲಿ ಟ್ವಿನ್ ಫ್ಲೇಮ್ಸ್ ಅಂದ್ರೆ ನಿಮ್ದು ವಾಟರ್ ಸೈನ್ಸ್ ಇದೆ ಪ್ಲಸ್ ಫೈರ್ ಸೈನ್ಸ್ ಇದೆ, ಲಗ್ನ ಅಥವಾ ರಾಶಿ ಇದ್ದಿರ್ಬೋದು, ವಾಟರ್ ಸೈನ್ಸ್ ಅಥವಾ ಫೈರ್ ಸೈನ್ಸ್. ಇಲ್ಲಿ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ಇತ್ತು ಈ ವ್ಯಕ್ತಿ ಬಗ್ಗೆ, ಅಂದ್ರೆ ನಿಮ್ಗೆ ಮದುವೆಯಾಗಿ ಮಕ್ಕಳಿರ್ಬೋದು. ಅಂದ್ರೆ ಈಗ ನಿಮ್ಗೆ ತುಂಬಾ ಕನ್ಫ್ಯೂಷನ್, ಯಾವ ಕಡೆ ಹೋಗ್ಲಿ, ಆ ಪಾರ್ಟ್ನರ್ ಕಡೆ ಹೋಗ್ಬೇಕಾ, ಈ ಪಾರ್ಟ್ನರ್ ಕಡೆ ಹೋಗ್ಬೇಕಾ, ತುಂಬಾನೇ ಕನ್ಫ್ಯೂಷನ್ ಇತ್ತು ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ. ಸೊ ಈಗ ನಿಮ್ಗೊಂದು ಅವೇಕನಿಂಗ್ ಆಗ್ತಾ ಇದೆ, ಅಂದ್ರೆ ಇವ್ರ ಬಗ್ಗೆ, ಈ ವ್ಯಕ್ತಿ ಬಗ್ಗೆ ನಿಮ್ಗೆ ತುಂಬಾನೇ ಒಂದು ಅವೇಕನಿಂಗ್ ಆಗ್ತಾ ಇದೆ, ಒಂದು ಕ್ರಿಸ್ಟಲ್ ಕ್ಲಿಯರ್ ಗೊತ್ತಾಗ್ತಿದೆ ನಿಮ್ಗೆ. ಅಂದ್ರೆ ಈ ವ್ಯಕ್ತಿ ಯಾರು, ಇವ್ರಿಗೂ ನಿಮ್ಗೂ ಏನು ರಿಲೇಶನ್ಶಿಪ್ ಅಂತ ಹೇಳಿ ತುಂಬಾನೇ ನಿಮ್ಗೆ ಗೊತ್ತಾಗ್ತಿದೆ. ಒಂದು ಸ್ಟ್ರಾಟಜಿ ಇಷ್ಟ ತನಕ ತುಂಬಾನೇ ನೀವು ಪ್ಲಾನ್ ಮಾಡ್ತಿರ್ಬೋದು ಇವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳಿ. ಸೊ ಇನ್ನು ಮುಂದೆ ನೀವು ಅವರಿಗೆ ಹೋಗಿ ಅವ್ರ ಜೊತೆ ಮಾತಾಡ್ತೀರಿ, ಅವರಿಗೆ ಪ್ರಪೋಸ್ ಮಾಡ್ಬೋದು, ನೀವು ಯೂನಿಯನ್ ಆಗ್ಬೋದು, ನೀವು ನಿಮ್ಮ ಸೋಲ್ ಪರ್ಪಸ್ ಮಾಡ್ಬೋದು. ಇನ್ ಕೆಲವರಿಗೆ ಮ್ಯಾರೇಜ್ ಆಗ್ತದೆ. ಸೊ ಇಲ್ಲಿ ಕೆಲವರು ನಿಮ್ಗೆ ಮದುವೆಯಾಗಿ ಮಕ್ಕಳಾಗಿರ್ಬೋದು, ಡೈವೋರ್ಸ್ ಇರ್ಬೋದು, ನೀವು ವಿಡೋ ಇರ್ಬೋದು, ಇಲ್ಲಿ ಕೆಲವರು ಇದ್ದಾರೆ. ಇಲ್ಲಿ ಇದೊಂಥರ ಮ್ಯಾಜಿಷಿಯನ್, ಎರಡು ಕಡೆ ಮ್ಯಾಜಿಷಿಯನ್ ಬಂದಿದೆ. ಅಂದ್ರೆ ಇದೊಂಥರ ನಿಮ್ಮ ಹತ್ರ ಎಲ್ಲಾನು ಇದೆ, ಎಲ್ಲಾ ಪವರ್ ಇದೆ, ಯೂನಿವರ್ಸ್ ದೇವರ ಶಕ್ತಿ ಇದೆ, ಭೂಮಿ ಮೇಲೆ ಇರೋ ಹಣ, ಆಸ್ತಿ, ಅಂತಸ್ತು ಎಲ್ಲಾನು ಇದ್ದಿರ್ಬೋದು. ಆದ್ರೆ ಒಂದು ರಿಲೇಶನ್ಶಿಪ್ ಅಷ್ಟೇ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಕೆಲವರಿಗೆ. ಅಂದ್ರೆ ರಿಲೇಶನ್ಶಿಪ್ ಆಗಿಂದಾಗಿ ನೀವು ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇದ್ದಿರ್ಬೋದು. ಈ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೊಂದು ಕ್ಲಾರಿಟಿ ಬರ್ತದೆ. ಇಷ್ಟ ತನಕ ನಿಮ್ಗೆ ಜೀವನದಲ್ಲಿ ತುಂಬಾ ಆಪ್ಷನ್ ಇದ್ದಿರ್ಬೋದು, ಅಂದ್ರೆ ಎಲ್ಲಾನು ನೀವು ನಿಮ್ಮ ಜೀವನದಲ್ಲಿ ಅದು ಬಂದು ನಿಮ್ಗೆ ತಪ್ಪು ದಾರಿ ತೋರಿಸ್ತಿರ್ಬೋದು. ಇನ್ನು ಮುಂದೆ ನಿಮ್ಮ ಜೀವನ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ, ಒಂದು ಧೈರ್ಯದಲ್ಲಿ. ಇದು ಮೇಜರ್ ಚೇಂಜಸ್, ನಿಮ್ ಜೀವನದಲ್ಲಿ ಒಂದು ಮೇಜರ್ ಚೇಂಜ್ ಆಗುದಿದೆ ಅಂತ ಹೇಳ್ತಿದ್ದಾರೆ. ಕೆಲವರಲ್ಲಿ ನೋಡುವವರ ಎನರ್ಜಿ ಇದೆ, ಇನ್ ಕೆಲವರಿಗೆ ಇವ್ರ ವ್ಯಕ್ತಿ ಬಂದು ನಿಮ್ಗೆ ಆಫರ್ ಕೊಡ್ತಾರೆ, ಇನ್ ಕೆಲವರು ನೀವು ಇನ್ನೊಂದು ವ್ಯಕ್ತಿಗೆ ಆಫರ್ ಮಾಡುವವರಿದ್ದೀರಿ. ಅಂದ್ರೆ ಇಲ್ಲಿ ಕೆಲವರ ಎನರ್ಜಿ ನಂಗೆ ಸಿಗ್ತಾ ಇದೆ, ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ, ಪ್ಲಾನ್ ಮಾಡ್ತಾ ಇದ್ದೀರಿ ಮಾತಾಡ್ಬೇಕು ಅಂತ ಹೇಳಿ. ಸೊ ಇಷ್ಟ ತನಕ ನಿಮ್ಗೆ ಇದು ಕರ್ಮ ಕ್ಲಿಯರ್ ಇರ್ಬೋದು, ನಿಮ್ಗೂ ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ನಿಮ್ ಜೊತೆ ಇದ್ದಿರ್ಬೋದು. ನಿಮ್ಗೂ ಅವರಿಗೂ ಕರ್ಮ ಕ್ಲಿಯರ್ ಆಗಿ ನೀವೀಗ ನಿಧಾನವಾಗಿ ಇವ್ರಿಗೆ ಮಾತಾಡ್ಬೇಕು, ಪ್ರಪೋಸ್ ಮಾಡ್ಬೇಕು. ಈ ವ್ಯಕ್ತಿ ಬಗ್ಗೆ ಅಂದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ, ಇವ್ರ ಬೆಲೆ ನಿಮ್ಗೆ ಗೊತ್ತಾಗಿರ್ಬೋದು. ಒಂದು ಹಾರ್ಮೋನಿ ರಿಯೂನಿಯನ್ ಆಗ್ಬೇಕು, ಅಂದ್ರೆ ನಿಮ್ದು ಸೋಲ್ ಪರ್ಪಸ್ ಮಾಡ್ಬೇಕು ಅಂತ ನೀವು ನೋಡ್ತಿರ್ಬೋದು. ಸೊ ಮ್ಯಾರೇಜ್ ಆಗ್ಬೋದು ನಿಮ್ಗೆ. ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಸಹ ರಿಯೂನಿಯನ್ ಇದೆ ನಿಮ್ದು, ನೀವು ಅವರೊಂಥರ ಇದೊಂಥರ ತುಂಬಾ ಹಾರ್ಮೋನಿಯಸ್ ರಿಯೂನಿಯನ್. ಇದೊಂಥರ ಏನ್ ಹೇಳ್ತಾರೆ, ಡಿವೈನ್ಲಿ ಗೈಡೆಡ್ ಇದು ಯೂನಿಯನ್. ಅಂದ್ರೆ ದೇವರು ಇಂಥ ಟೈಮಕ್ಕೆ ನೀವು ಅವರು ಒಂದಾಗ್ಬೇಕು ಅಂತ ಬರೆದಿರ್ತಾರೆ. ಅಂದ್ರೆ ಇದೊಂಥರ ಕೆಲವರಿಗೆ ನೀವು ಅಂದ್ರೆ ದೇವರ ಇಚ್ಛೆಯಂತೆ ಈ ಭೂಮಿ ಮೇಲೆ ಬಂದಿರ್ತೀರಿ, ಅವರ ಇಚ್ಛೆಯಂತೆ ನಿಮ್ ಬದುಕು ನಡೀತಾ ಇರ್ತದೆ. ಸೊ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಸೊ ಈಗ ಡೆಸ್ಟೈನ್ಡ್ ಟೈಮ್ ಬಂದಿದೆ, ನಿಮ್ದು ಯೂನಿಯನ್ ಆಗುವಂತ ಡಿವೈನ್ ಯೂನಿಯನ್ ಅಂತಲೇ ಹೇಳ್ಬೋದು. ಇದೊಂಥರ ಅಂದ್ರೆ ಟ್ವಿನ್ ಫ್ಲೇಮ್ಸ್ ಇದ್ರೆ ಇದು ನಿಮ್ದು ಆತ್ಮಗಳ ಯೂನಿಯನ್ ಅಂತಲೇ ಹೇಳ್ಬೋದು. ಅಂದ್ರೆ ತುಂಬಾ ವರ್ಷಗಳು ನೀವು ವರ್ಕ್ ಮಾಡಿರ್ತೀರಿ, ಯೂನಿಯನ್ ಆಗ್ಬೇಕು, ನೀವು ಡಿವೈನ್ ಜೊತೆ ಯೂನಿಯನ್ ಆಗ್ಬೇಕು ಅಥವಾ ಮೋಕ್ಷ ಸಿಗ್ಬೇಕು ಅಂತ ಹೇಳಿ. ಇದು ನಿಮ್ದು ಮೋಕ್ಷದ ಜರ್ನಿ ಇದ್ರೂ ಇರ್ಬೋದು ಕೆಲವರದ್ದು. ಸೊ ಇದು ಯೂನಿಯನ್ ಆಗೋರಿದ್ದೀರಿ. ಇನ್ ಕೆಲವರು ನೀವು ಡಿವೈನ್ ಜೊತೆ ಯೂನಿಯನ್ ಆಗ್ತೀರಿ. ಇದು ಹೇಗಂತ ಹೇಳಿದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು, ನೀವು ಬರೀ ಭೂಮಿ ಮೇಲೆ ಇರೋ ಹಣ, ಸಂಸಾರ ಅದ್ರಲ್ಲೇ ಇದ್ದಿರ್ಬೋದು. ಸೊ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದ್ರ ಮೂಲಕ ನೀವು 5D ನೀವು ಶಿಫ್ಟ್ ಆಗ್ತಿದ್ದೀರಿ. ಕೆಲವರು 5D ಶಿಫ್ಟ್ ಇದೆ ನಿಮ್ದು. ಅಂದ್ರೆ ನಿಮ್ಮ ಕ್ರಿಯೇಟಿವಿಟಿ ಮೂಲಕ ನೀವು ಸ್ಪಿರಿಚುವಲ್ ಜರ್ನಿ
ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಆ ದೇವರ ಜೊತೆ ಯೂನಿಯನ್ ಆಗೋದ್ರ ಮೂಲಕ ನೀವು 5D ಗೆ ಶಿಫ್ಟ್ ಆಗ್ತಿದ್ದೀರಿ. 5D ಗೆ ಶಿಫ್ಟ್ ಆದ ನಂತರ ನಿಮ್ಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗ್ತದೆ, ನಿಮ್ಗೆ ಚಕ್ರ ಬ್ಯಾಲೆನ್ಸ್ ಬರ್ತದೆ, ಕೆಲವರಿಗೆ ಕುಂಡಲಿನಿ ಅವೇಕನಿಂಗ್ಸ್ ಆಗ್ಬೋದು. ಸೊ ಇದೊಂಥರ ತುಂಬಾ ಶಿಫ್ಟಿಂಗ್ ಟೈಮ್ ಇದೆ. ಇದು ತುಂಬಾ ಅಂದ್ರೆ ತುಂಬಾ ಬ್ಲೆಸ್ಡ್ ಸೋಲ್ಸ್ ಇದ್ದಾರೆ ಈ ಫೈಲ್ ಸೆಲೆಕ್ಟ್ ಮಾಡಿದವರು ಕೆಲವರು. ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿ ನೋಡುವ. ಈಗ ನೀವು ಯಾವ ಇದರಲ್ಲಿ ಇದ್ದೀರಿ ಅಂತ ಹೇಳಿ. ವಾವ್, ರೋಡ್ ಪರ್ಸನಲ್ ಗ್ರೋತ್. ಖಂಡಿತ ಈ ಫೈಲ್ ಸೆಲೆಕ್ಟ್ ಮಾಡಿದರೆ ಕೆಲವರು ತುಂಬಾ ಬ್ಲೆಸ್ಡ್ ಸೋಲ್ಸ್ ಇದ್ದಾರೆ. ಅಂದ್ರೆ ನಿಮ್ಗೆ ಅಂಗೈಯಲ್ಲಿ ಅಂದ್ರೆ ಈ ತರ ನೀವು ಮೆಜಿಷಿಯನ್, ನಿಮ್ ಕೈಯಲ್ಲಿ ಎಲ್ಲಾನು ಇದೆ. ಹೀಲರ್ ಇರ್ಬೋದು, ನೀವು ಸ್ಪಿರಿಚುವಲ್ ಹೀಲರ್ ಇರ್ಬೋದು, ನಿಮ್ಮ ಹತ್ರ ಹಣ ಇರ್ಬೋದು, ಎಲ್ಲಾನು ಇತ್ತಿರ್ಬೋದು. ಒಂಥರ ನೀವು ಭೂಮಿ ಮೇಲಿನ ಮ್ಯಾಜಿಷಿಯನ್ ಅಂತ ಹೇಳ್ಬೋದು, ಮ್ಯಾಜಿಕ್ ಮಾಡುವವರು ಅಂತ ಹೇಳಿ. ಅಂದ್ರೆ ನಿಮ್ಗೆ ಏನ್ ಬೇಕಾದ್ರೂ ನೀವು ಪಡ್ಕೋಬಹುದು ಅಂತ ಪವರ್ ಇದೆ ನಿಮ್ಮಲ್ಲಿ ಕೆಲವರಿಗೆ. ಇಲ್ಲಿ ಕೆಲವೊಮ್ಮೆ ನಿಮ್ ಜೀವನದಲ್ಲಿ ತುಂಬಾ ಆದ ನೋವಿನಿಂದಾಗಿ ನಿಮ್ಗೆ ಅನಿಸ್ತಿರ್ಬೋದು, ಅಂದ್ರೆ ಹೆದರಿಕೆ ಅನಿಸ್ತಿರ್ಬೋದು, ಅಥವಾ ನೀವೇನಾದ್ರೂ ಅಂದ್ರೆ ರಿವೆಂಜ್ ತಕೊಳ್ಳೋ ಇದ್ರಲ್ಲಿ ಇದ್ದಿರ್ಬೋದು. ಸೊ ಅದನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಇನ್ನೊಬ್ಬರ ಮೇಲೆ ದ್ವೇಷ ಸಾಧನೆ ಮಾಡುವುದನ್ನು ನಾವು ಬಿಡ್ಬೇಕಾಗ್ತದೆ. ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನಂತ ಹೇಳಿದ್ರೆ ಶಾರ್ಪ್ ಇನ್ಸೈಟ್ ಇದೆ, ಆಪರ್ಚುನಿಟೀಸ್ ಪ್ಲಸ್ ಹಿಡನ್ ಪೊಟೆನ್ಶಿಯಲ್ ಅಂತ ಹೇಳಿ. ಇಲ್ಲಿ ನಿಮ್ಗೆ ಯೂನಿವರ್ಸ್ ಕೀ ಕೊಡ್ತಿದ್ದಾರೆ. ಒಂದು ಶಾರ್ಪ್ ಇನ್ಸೈಟ್ ಇದೆ ನಿಮ್ಗೆ, ಥರ್ಡ್ ಐ ಆಕ್ಟಿವೇಶನ್ ಆಗಿರ್ಬೋದು. ಅಂದ್ರೆ ನಿಮ್ಗೆ ಮುಂದೆ ಆಗುದೆಲ್ಲ ಬೇಗನೆ ಗೊತ್ತಾಗ್ತಿರ್ಬೋದು, ಅಥವಾ ಇನ್ನೊಬ್ಬರ ಮನಸ್ಸಲ್ಲಿ ಏನಿದೆ ಅದು ಸಹ ಗೊತ್ತಾಗ್ಬೋದು. ಅಪರ್ಚುನಿಟೀಸ್ ಕೊಟ್ಟಿದ್ದಾರೆ ಪ್ಲಸ್ ಹಿಡನ್ ಪೊಟೆನ್ಶಿಯಲ್. ನಿಮ್ಗೆ ತುಂಬಾನೇ ಒಂದು ಹಿಡನ್ ಪೊಟೆನ್ಶಿಯಲ್ ಇದೆ ದೇವರು ಕೊಟ್ಟಿದ್ದಾರೆ. ತುಂಬಾನೇ ಬ್ಲೆಸ್ಡ್ ಸೋಲ್ಸ್ ನೀವು. ಪರ್ಸನಲ್ ಗ್ರೋತ್ ಇದೆ, ಟ್ರಾನ್ಸ್ಫಾರ್ಮೇಶನ್ ಇದೆ, ಲೆಟಿಂಗ್ ಗೋ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನ ಒಂದು 360 ಡಿಗ್ರಿ ಚೇಂಜ್ ಆಗುತ್ತಿದೆ, ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅವಾಯ್ಡೆನ್ಸ್ ಇನ್ ದ ಡ್ಯಾನ್ಸ್ ಆಫ್ ಶಾಡೋಸ್. ಇಲ್ಲಿ ನೀವು ನಿಮ್ಮ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರ್ಬೇಕು, ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಬ್ಬರ ಮೇಲೆ ರಿವೆಂಜ್ ತಗೊಳ್ಳೋದಾಗ ಇನ್ನೊಬ್ರು ನೋವು ಮಾಡಿದ ನೀವು ಮರಿಬೇಕು, ಹೀಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಇದೊಂಥರ ಮೇಜರ್ ಚೇಂಜ್ ನಿಮ್ ಜೀವನದಲ್ಲಿ. ನೀವು ಧೈರ್ಯವಾಗಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡೋರಿದ್ದೀರುವ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಇದೆ, ಟ್ವಿನ್ ಫ್ಲೇಮ್ಸ್ ಇರ್ಬೋದು ಕೆಲವರು. ಏಟ್ ಆಫ್ ಕಪ್ಸ್, ಒಂದು ಆಫರ್ ಯೂನಿವರ್ಸ್ ಕಡೆಯಿಂದ ಆಫರ್ ಇದೆ ನಿಮ್ಗೆ, ನಿಮ್ಮ ಪರ್ಸನ್ ಕಡೆಯಿಂದಲೂ ಆಫರ್ ಇದೆ, ಅಥವಾ ನೀವು ನಿಮ್ಮ ಪರ್ಸನ್ ಗೆ ಆಫರ್ ಮಾಡೋರಿದ್ದೀರಿ. ಒಂದು ಹೊಸ ಬಿಗಿನಿಂಗ್, ಫೈನಾನ್ಸ್ ಪ್ಲಸ್ ಕ್ಯಾರಿಯರ್ ಅಲ್ಲಿ ಮೇಜರ್ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ. ಧೈರ್ಯವಾಗಿ ನೀವು ಮುಂದೆ ಸಾಗೋರಿದ್ದೀರಿ. ಏನಾದ್ರೂ ಆಗ್ಲಿ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ತುಂಬಾ ಧೈರ್ಯವಾಗಿ. ಅದಕ್ಕೆ ನಿಮ್ಗೆ ಯೂನಿವರ್ಸ್ ಒಂದು ಕೀಸ ಕೊಡ್ತಿದ್ದಾರೆ. ಟ್ರಾನ್ಸ್ಫಾರ್ಮೇಶನ್ ನಿಮ್ ಜೀವನದಲ್ಲಿ ಆಗ್ತಾ ಇದೆ. ಮತ್ತೊಮ್ಮೆ ಏಸ್ ಆಫ್ ಪೆಂಟಿಕಲ್ಸ್. ಫೈನಾನ್ಸ್ ತುಂಬಾನೇ ನಿಮ್ದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗೋದ್ರಲ್ಲಿದೆ. ಎಂಪರರ್, ಎಲ್ಲೋ ಏಸ್ ಆಫ್ ಕಪ್ಸ್. ಇಲ್ಲಿ ನಿಮ್ ಜೀವನದಲ್ಲಿ ಫೈನಾನ್ಸ್ ಪ್ಲಸ್ ರಿಲೇಷನ್ ಒಂದು ಹೊಸ ಬಿಗಿನಿಂಗ್ ಆಗೋದ್ರಲ್ಲಿದೆ. ನಿಮ್ದು ಹಾರ್ಟ್ ಚಕ್ರ ಹೀಲ್ ಆಗ್ಬೋದು. ತುಂಬಾನೇ ಇಲ್ಲಿ ಹಾರ್ಟ್ ಚಕ್ರ ನಿಮ್ದು ಹೀಲ್ ಆಗ್ತದೆ. ಒಂಥರ ತುಂಬಾನೇ ನೀವು ತುಂಬಾ ಇಮೋಷನಲ್ ಫುಲ್ಫಿಲ್ಡ್ ಪರ್ಸನ್ ಆಗೋದ್ರಿಂದ ನಿಮ್ಗೆ ತುಂಬಾ ನೋವಿರ್ಬೋದು ರಿಲೇಶನ್ಶಿಪ್ ಅಲ್ಲಿ. ಸೊ ಇನ್ನು ಮುಂದೆ ನೀವು ತುಂಬಾನೇ ಇಮೋಷನಲ್ ಫುಲ್ಫಿಲ್ಡ್ ಪರ್ಸನ್ ಆಗೋರಿದ್ದೀರಿ. ಸೊ ನಿಮ್ದು ಥರ್ಡ್ ಐ ಚಕ್ರ ಓಪನ್ ಆಗ್ಬೋದು, ನೀವು ಚಕ್ರ ಬ್ಯಾಲೆನ್ಸ್ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ನಿಮ್ದು ಇಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ತುಂಬಾ ತಾಳ್ಮೆಯಿಂದ ಕಾಯ್ತಿದ್ದೀರಿ. ಅಂದ್ರೆ ನಿಮ್ಮ ಫ್ಯೂಚರ್ಗೋಸ್ಕರ ನೀವು ತುಂಬಾ ದಿವಸಗಳಿಂದ ಕಾಯ್ತಿದ್ದೀರಿ, ನಾ ಏನೋ ಸಾಧನೆ ಮಾಡ್ಬೇಕು ಅಂತ ಹೇಳಿ. ಸೊ ಈಗ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವೇನೋ ಸಾಧನೆ ಮಾಡ್ಬೇಕು ಅಂತ ಕಾಯ್ತಿದ್ದೀರಾ. ನಿಮ್ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ. ಪ್ಲಸ್ ನಿಮ್ಗೆ ಯೂನಿವರ್ಸ್ ಆ ಕೀ ಕೊಡ್ತಿದ್ದಾರೆ. ಅಂದ್ರೆ ನಿಮ್ಗೆ ಆ ಕೀ ಕೊಟ್ಟು ಅಪರ್ಚುನಿಟೀಸ್ ಇದೆ, ಆ ಹಿಡನ್ ಪೊಟೆನ್ಶಿಯಲ್ ನಿಮ್ಮಲ್ಲಿ ಏನು ಅಡಗಿದೆಯಾ ಪೊಟೆನ್ಶಿಯಲ್, ಅದನ್ನ ನೀವು ಓಪನ್ ಮಾಡಿ ಅಂತ ಯೂನಿವರ್ಸ್ ಇಲ್ಲಿ ಕೀ ಕೊಡ್ತಿದ್ದಾರೆ. ಸೊ ನೀವು ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದಕ್ಕೆ ನಿಮ್ಗೆ ಈಗ ಪ್ರತಿಫಲ ಸಿಗ್ತಾ ಇದೆ.
ತುಂಬಾನೇ 2025 ತುಂಬಾನೇ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ. ಒಂದು ಎಂಪರರ್, ಒಂದು ಕಿಂಗ್ ರೋಲ್ಗೆ ಬರೋರಿದೆ. ನಿಮ್ಗೆ ಯಾವ್ದಾದ್ರು ಒಂದು ಪದವಿ ಅಥವಾ ಅಧಿಕಾರ ಸಿಗ್ಬೋದು, ನೀವು ತುಂಬಾ ಫೇಮಸ್ ಆಗ್ಬೋದು. ಇಲ್ಲಿ ತುಂಬಾನೇ ದೊಡ್ಡ ರೋಲ್. ನೀವು ತುಂಬಾ ಸ್ಟ್ರಿಕ್ಟ್ ಪರ್ಸನ್, ಅಂದ್ರೆ ನಿಮ್ಗೆ ಸಿಟ್ಟು ಜಾಸ್ತಿ ಬರ್ತಿರ್ಬೋದು. ನೀವು ತುಂಬಾ ಶಾಸ್ತ್ರ ಸಂಪ್ರದಾಯ ಬದ್ಧ ವ್ಯಕ್ತಿ ಇರ್ಬೋದು. ನಿಮ್ಗೆ ಕಲ್ಚರ್ ಅಂದ್ರೆ ತುಂಬಾನೇ ಇಷ್ಟ ಇದ್ದಿರ್ಬೋದು ಕೆಲವರಿಗೆ, ಎಲ್ರಿಗೂ ಅಲ್ಲ ಕೆಲವರಿಗೆ. ತುಂಬಾನೇ ನೀವು ಅಂದ್ರೆ ಶಾಸ್ತ್ರ ಸಂಪ್ರದಾಯಗಳಲ್ಲಿ ತುಂಬಾ ನಂಬಿಕೆ ಇರೋ ವ್ಯಕ್ತಿ ಇದ್ದಿರ್ಬೋದು. ದೇವರನ್ನು ತುಂಬಾ ನೀವು ನಂಬ್ತಿರ್ಬೋದು. ಸೊ ಇದೊಂಥರ ಫ್ಯೂಚರ್ಗೆ ನಿಮ್ದು ಫ್ಲೇಮ್ ಇದೆ ಇಲ್ಲಿ. ತುಂಬಾನೇ ನಿಮ್ ಫ್ಯೂಚರ್ ಒಂಥರ ಏನ್ ಹೇಳ್ತಾರೆ, ಫುಲ್ ಫೈರಿ ಪ್ಯಾಷನ್ ನಿಮ್ದು. ಫ್ಲೇಮ್ಸ್ ಅಂತೂ ತುಂಬಾನೇ ಇದೆ ಇಲ್ಲಿ. ಫೈರ್ ಸೈನ್ಸ್ ಇರ್ಬೋದು, ವಾಟರ್ ಸೈನ್ಸ್ ಮತ್ತೆ ಫೈರ್ ಸೈನ್ಸ್ ಇದೆ ಇಲ್ಲಿ. ತುಂಬಾನೇ ಇದೊಂದು ಫೈರಿ ಪ್ಯಾಷನ್ ಅಂತ ಹೇಳ್ತಿದ್ದಾರೆ. ಮುಂದೆ ನಿಮ್ ಜೀವನದಲ್ಲಿ ಇದೊಂಥರ ಏನ್ ಹೇಳ್ತಿದ್ದಾರೆ, ತುಂಬಾ ನೀವು ಕೆಲವರು ಇಲ್ಲಿ ಫೇಮಸ್ ಆಗ್ಬೋದು. ನೀವು ಆಲ್ ಓವರ್ ವರ್ಲ್ಡ್ ಫೇಮಸ್ ಆಗ್ಬೋದು. ಕೆಲವರು ನೀವು ಇದ್ದ ಜಾಗದಲ್ಲಾದ್ರೂ ಫೇಮಸ್ ಆಗ್ಬೋದು, ಅಥವಾ ಇಲ್ಲಿ ತುಂಬಾ ಅಂದ್ರೆ ನಿಮ್ಮ ಖ್ಯಾತಿ ದೇಶ ವಿದೇಶಗಳಿಗೂ ಹಬ್ಬೋದು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ. ಆತರ ಫ್ಲೇಮ್ಸ್ ಇದೆ. ಇದು ತುಂಬಾ ಫೈರ್ ಇದೆ ಇಲ್ಲಿ. ಇಲ್ಲೂ ಫೈರ್ ಬಂದಿದೆ, ಎಲ್ಲ ಕಡೆ ಫೈರ್. ಮೇಷ, ಸಿಂಹ, ಧನುರ್ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು ಕೆಲವರದ್ದು. ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿ ಅಥವಾ ಲಗ್ನ. ಲಗ್ನ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಫೈನಾನ್ಸ್ ಅಥವಾ ಜಾಬ್, ಬಿಸ್ನೆಸ್, ಕೆರಿಯರ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3. ಹೆಲ್ಪರ್, ಇನ್ವೆಸ್ಟ್ಮೆಂಟ್, ವರ್ಕ್ ಸ್ಮಾರ್ಟ್, ಪ್ರಿಕೇರಿಯಸ್, ಇಲ್ಲಿ ಪ್ರಿಕೇರಿಯಸ್. ನಿಮ್ ಜೀವನದಲ್ಲಿ ಲಾಟ್ ಆಫ್ ಅಪ್ ಅಂಡ್ ಡೌನ್ಸ್ ಇದೆ ಅಂತ ಹೇಳ್ತಿದ್ರೆ ಫೈನಾನ್ಸ್ ಅಲ್ಲಿ. ಅಂದ್ರೆ ನಿಮ್ಗೆ ತುಂಬಾ ಹಣ ತುಂಬಾ ಫಾಸ್ಟ್ ಆಗಿ ಬರ್ತದೆ, ತುಂಬಾ ಅಷ್ಟೇ ಫಾಸ್ಟ್ ಆಗಿ ಹೋಗಿರ್ಬೋದು ಇಷ್ಟ ತನಕ. ಅಂದ್ರೆ ಅಷ್ಟೇ ಫಾಸ್ಟ್ ಆಗಿ ಹೋಗ್ತದ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಥವಾ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಫ್ ಫೈನಾನ್ಸಸ್, ಫಾಸ್ಟ್ ಚೇಂಜಸ್ ಇದೆ ನಿಮ್ಮ ಹಣದ ವಿಷಯದಲ್ಲಿ. ತುಂಬಾನೇ ಫಾಸ್ಟ್ ಚೇಂಜಸ್ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೇಂಜಸ್ ಆಗ್ತದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ಬೋದು ಅಥವಾ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬೋದು. ಅಂದ್ರೆ ಇದು 8ನೇ ಮನೆ ತುಂಬಾ ಆಕ್ಟಿವೇಶನ್ ಇದ್ದಿರ್ಬೋದು ನಿಮ್ಗೆ ಇಲ್ಲಿ. ಫೈನಾನ್ಸ್ ಅಲ್ಲಿ ತುಂಬಾ ಅಪ್ ಅಂಡ್ ಡೌನ್ ಇದೆ ನಿಮ್ದು. ಈ ಹಿಂದೆ ಹೋಗಿರ್ಬೋದು ನಿಮ್ದು ಹಣ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ದೊಡ್ಡ ಅಮೌಂಟ್ ಲಾಸ್ ಆಗಿರ್ಬೋದು ನಿಮ್ಗೆ. ಈಗ ಸಡನ್ ಬರ್ತಾ ಇದೆ. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತದೆ, ಫಾಸ್ಟ್ ಆಗಿ ಬರ್ತದೆ ಇದು ನಿಮ್ಮ ಹಣದ ವಿಷಯದಲ್ಲಿ. ವರ್ಕ್ ಸ್ಮಾರ್ಟ್ ಅಂತ ಹೇಳಿದ್ದಾರೆ. ವರ್ಕ್ ಸ್ಮಾರ್ಟ್ ನಿಮ್ಮ ಮನೆಯನ್ನು ಅಥವಾ ನಿಮ್ಮ ಫಿಸಿಕಲ್ ಬಾಡಿಯನ್ನು ತುಂಬಾ ಕ್ಲೀನ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ನೆಗೆಟಿವ್ ಎನರ್ಜಿ ಇದ್ದಾಗ ನಮ್ಗೆ ತುಂಬಾ ಸ್ಟಕ್ ಅಂತ ಅನಿಸ್ತಾ ಇರ್ತದೆ. ಸೊ ಅದನ್ನ ನಾವು ಕ್ಲೀನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದರಿಂದ ನಮ್ಮ ವರ್ಕ್ ತುಂಬಾ ಇಂಪ್ರೂವ್ ಆಗ್ತದ ಅಂತ ಹೇಳಿ. ಅಂದ್ರೆ ನಾವು ತುಂಬಾ ಕಷ್ಟ ಅಂತ ಅನಿಸ್ತಿರ್ಬೋದು, ನಮ್ ಜೀವನ ಚೇಂಜ್ ಮಾಡೋದು ಅಥವಾ ನಮ್ಮ ಕೆಲಸ ಏನಾದ್ರು ಈ ತರ ಬದಲಾವಣೆ ಮಾಡೋದು ತುಂಬಾ ಕಷ್ಟ ಅಂತ ಅನಿಸ್ತಿರ್ಬೋದು. ಆದ್ರೆ ಸೊಲ್ಯೂಷನ್ ತುಂಬಾ ಸಿಂಪಲ್ ಇರ್ತದ ಅಂತ ಹೇಳ್ತಿದ್ದಾರೆ. ಅಂದ್ರೆ ವರ್ಕ್ ಅಲ್ಲಿ ನೀವು ಸ್ಮಾರ್ಟ್ ಆಗ್ಬೇಕು ಅಂತ ಹೇಳಿ. ಜೊತೆಗೆ ಎಕ್ಸಾಮ್ ಕೊಡ್ತಿದ್ದಾರೆ. ಕೆಲವೊಮ್ಮೆ ನಮ್ಮ ಮನೆಯನ್ನು ಪರ್ಸನಲಿ ಮತ್ತೆ ಪ್ರೊಫೆಷನಲಿ ಕ್ಲೀನ್ ಮಾಡೋದ್ರಿಂದ, ಕ್ಲೀನ್ ಮಾಡಿ ಏನಾದ್ರು ಒಂದು ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಜೀವನ ಚೆನ್ನಾಗಿರ್ತದ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕ್ಲೀನ್ಲಿನೆಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಇನ್ವೆಸ್ಟ್ಮೆಂಟ್ ತುಂಬಾ ದೊಡ್ಡ ಮೊತ್ತದ ಅಮೌಂಟ್ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಇದ್ದೀರಿ. ಇದು ನನ್ನ ಪ್ರಕಾರ ಇದು ಕೋಟಿ ಲಕ್ಷ ಇರ್ಲಿಕ್ಕಿಲ್ಲ, ಕೋಟಿ ಅಥವಾ ಬಿಲಿಯ ಇದ್ದಿರ್ಬೋದು. ಫೈನಾನ್ಸ್ ಆರ್ ಲುಕಿಂಗ್ ಗುಡ್ ಅಂಡ್ ಗ್ರೋವಿಂಗ್. ನಿಮ್ಗೆ ತುಂಬಾ ಫೈನಾನ್ಸ್ ತುಂಬಾ ಗುಡ್ ಮತ್ತೆ ಗ್ರೋವಿಂಗ್ ಇದೆ. ಕೆಲವರಿಗೆ ಸ್ವಲ್ಪ ಲಕ್ಷದಲ್ಲಿ ಇದ್ರು, ಕೆಲವರಿಗೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿದೆ. ದಿಸ್ ಇಸ್ ಎ ಗ್ರೇಟ್ ಟೈಮ್ ಟು ಇನ್ವೆಸ್ಟ್. ಈಗ ನಿಮ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ತಿದ್ದಾರೆ. ಒಂದು ಸ್ಟ್ರಾಂಗ್ ಫೌಂಡೇಶನ್ ಸೆಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೆಲ್ಪರ್
ನಿಮ್ಮ ಸುತ್ತಮುತ್ತ ನೀವು ಹೆಲ್ದಿ ಬೌಂಡ್ರಿ ಸೆಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಯಾರಿಗಾದ್ರೂ ಸಹಾಯ ಮಾಡುವ ಮೊದಲು ಅಥವಾ ಯಾರಿಗಾದ್ರೂ ಆಫರ್ ಮಾಡುವ ಮೊದಲು ಸಹಾಯವನ್ನು ನೀವು ಥಿಂಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಸುತ್ತ ಅಂದ್ರೆ ತುಂಬಾ ಜನ ಮೋಸ ಮಾಡುವವರು ಇರ್ಬೋದು, ನಿಮ್ಮ ಒಳ್ಳೆತನ ಮಿಸ್ಯೂಸ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಿಮ್ಗೆ ಸಹಾಯ ಮಾಡುವ ಜನಗಳು ಇದ್ದಾರೆ, ಜೊತೆಗೆ ನೀವು ಬೇರೆಯವ್ರಿಗೆ ಸಹಾಯ ಮಾಡುವಾಗ ತುಂಬಾ ಅಲರ್ಟ್ ಆಗಿರ್ಬೇಕು ಸಹ ಹೇಳ್ತಿದ್ದಾರೆ. ಕ್ಯಾಶಿಯರ್, ಸೇಲ್ಸ್ ರೆಪ್ರೆಸೆಂಟ್ ಇರ್ಬೋದು, ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಎನಿ ಫೀಲ್ಡ್ ಯು ಆರ್ ಏಬಲ್ ಟು ಅಸಿಸ್ಟ್ ಅದರ್ಸ್, ಅಥವಾ ಯಾವುದೇ ಫೀಲ್ಡ್ ನೀವು ಇನ್ನೊಬ್ರಿಗೆ ಸಹಾಯ ಮಾಡುವಂತ ಇದರಲ್ಲಿ ವರ್ಕ್ ಮಾಡೋದ್ರಲ್ಲಿ ಇರ್ಬೋದು. ಇಲ್ಲಿ ಯೂನಿವರ್ಸ್ ಒಂದು ಕಾಷನ್ ಕೊಡ್ತಿದ್ದಾರೆ. ಮೇಕ್ ಶೂರ್ ಯುವರ್ ಗೋಲ್ಸ್ ಆರ್ ಯುವರ್ಸ್ ಅಂಡ್ ನಾಟ್ ಸಮ್ ಒನ್ ಎಲ್ಸ್. ನಿಮ್ಮ ಗೋಲ್ ಕಡೆ ತುಂಬಾ ನಿಮ್ಗೆ ಇಂಪಾರ್ಟೆಂಟ್ ಇರ್ಬೇಕು, ನಿಮ್ಮ ಗೋಲ್ ಇನ್ನೊಬ್ಬರಿಗೆ ಗೋಲ್ ಆಗಿರ್ಬಾರ್ದು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡೋ ಮೊದಲು ತುಂಬಾ ಯೋಚನೆ ಮಾಡಿ ಸಹಾಯ ಮಾಡಿ, ತುಂಬಾ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ಮಾಡೋ ಟೈಮ್ ಬಂದಿದೆ ಅಂತ ಹೇಳ್ತಿದ್ದಾರೆ ದೊಡ್ಡ ಮೊತ್ತದಲ್ಲಿ. ಅಂದ್ರೆ ನೀವು ದೊಡ್ಡ ಮೊತ್ತದಲ್ಲಿ ನೀವು ಇನ್ವೆಸ್ಟ್ ಮಾಡೋದಿದ್ರೆ ನೀವು ಇಲ್ಲಿ ತುಂಬಾ ವರ್ಕ್ ಮಾಡ್ಬೇಕಾಗ್ತದೆ, ಸ್ಮಾರ್ಟ್ ಆಗಿಯೂ ಇರ್ಬೇಕಾಗ್ತದೆ. ಸೊ ನಿಮ್ ಕಡೆ ತುಂಬಾ ಹಣ ಇದ್ದಾಗ ಅಥವಾ ನೀವು ತುಂಬಾ ಸ್ಮಾರ್ಟ್ ಆಗಿದ್ದಾಗ ನಿಮ್ ಕಡೆ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ. ಸೊ ಅವಾಗ ನಿಮ್ಗೆ ಮೋಸ ಆಗುವ ಚಾನ್ಸಸ್ ಇರ್ತದೆ. ಇಲ್ಲಿ ಸಹಾಯ ಮಾಡೋ ಮೊದಲು 100 ಬಾರಿ ಯೋಚಿಸಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ಗೆ. ತುಂಬಾನೇ ಮೋಸ ಆಗಿರ್ಬೋದು ಈ ಹಿಂದೆ ನಿಮ್ಗೆ ತುಂಬಾ ಜನರಿಂದ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿ ತುಂಬಾ ಮೋಸ ಮಾಡಿರ್ಬೋದು ಅನಿಸ್ತದೆ. ಯಾರಿಗೆ ಸಹಾಯ ಬೇಕು ನಿಮ್ಗೆ ಅವರಿಗೆ ಮಾತ್ರ ಮಾಡಿ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಸಹಾಯ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ. ನಿಮ್ಗೆ ತುಂಬಾ ಈಗ ಕನ್ಫ್ಯೂಷನ್ ಇದೆ, ತುಂಬಾ ಆಂಗ್ಸೈಟಿ ಇದೆ, ಮೂಡ್ ಸ್ವಿಂಗ್ಸ್ ಇರ್ಬೋದು, ಅಥವಾ ತುಂಬಾ ಡಿಪ್ರೆಷನ್ ಇರ್ದಿರ್ಬೋದು, ತುಂಬಾ ನಿಮ್ಗೆ ಮನಸ್ಸಿಗೆ ನೋವಿರ್ಬೋದು, ಯಾವ ಕಡೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ನಿಮ್ದು ಕ್ರೌನ್ ಚಕ್ರ ಆಕ್ಟಿವೇಶನ್ ಆಗ್ತಾ ಇದೆ. ಅಂದ್ರೆ ಇದು 7th ಚಕ್ರ ನಿಮ್ದು ಆಕ್ಟಿವೇಶನ್ ಆಗ್ತಾ ಇದೆ. ತುಂಬಾ ಕ್ಲಾರಿಟಿ ಬರ್ತಾ ಇದೆ ನಿಮ್ಗೆ ಥಿಂಕಿಂಗ್ ಅಲ್ಲಿ. ನಿಮ್ದು ಇಂಟ್ಯೂಷನ್ ಪವರ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದೆ. ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ ನೀವು. ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ನೀವು ಮ್ಯಾರೇಜ್ ಆಗಿರ್ಬೋದು, ಮಕ್ಕಳಿರ್ಬೋದು, ನೀವು ವಿಡೋ ಇರ್ಬೋದು, ಡೈವೋರ್ಸ್ ಇರ್ಬೋದು, ಅಥವಾ ನೀವು ಫ್ಯಾಮಿಲಿಯಿಂದ ಅಥವಾ ನಿಮ್ಮ ಗಂಡ ಅಥವಾ ಹೆಂಡತಿಯಿಂದ ನೀವು ಸಪರೇಟ್ ಆಗಿ ಒಬ್ಬರೇ ಇದ್ದಿರ್ಬೋದು. ಸೊ ನಿಮ್ಗೂ ಆ ಪಾರ್ಟ್ನರಿಗೂ ಮಕ್ಕಳಿರ್ಬೋದು ಇಲ್ಲಿ. ಸೊ ಇಲ್ಲಿ ನೀವು ಪಾರ್ಟ್ನರ್ ಕಡೆ ನೋಡ್ತಾ ಇದ್ದೀರಿ, ನಿಮ್ಗೊಬ್ರು ಒಳ್ಳೆ ಪಾರ್ಟ್ನರ್ ಬೇಕು ಅಂತ ಹೇಳಿ. ಸೊ ಒಂದು ಎಂಪರರ್ ರೋಲಿಗೆ ಬರೋರು ಇಲ್ಲಿ ಸೆಕೆಂಡ್ ಚಾನ್ಸ್ ನಿಮ್ಗೆ ಯೂನಿವರ್ಸ್ ಕೊಡ್ತಿದ್ದಾರೆ. ಒಂದು ಸೆಕೆಂಡ್ ಚಾನ್ಸ್ ತಗೊಳ್ಳೋರಿದ್ದೀರಿ. ತುಂಬಾನೇ ಫಾಸ್ಟ್ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ. 8 ವಾರ ಅಥವಾ 8 ದಿನ ಇರ್ಬೋದು. ಈ 8 ನಂಬರ್ ನಿಮ್ದು ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ಹುಟ್ಟಿದ ತಿಂಗಳಿರ್ಬೋದು, ಅಥವಾ ನಿಮ್ದು ಇಲ್ಲಿ 8ನೇ ಮನೆ ಆಕ್ಟಿವೇಶನ್ ಆಗಿರ್ಬೋದು. ಈ ಸಡನ್ ಲಾಸ್, ಸಡನ್ ಹೋಗುದು ಬರೋದು 8ನೇ ಮನೆ ಆಕ್ಟಿವೇಶನ್ ಇದ್ದಾಗ ಇದ್ದಿರ್ಬೋದು. ಸೊ ನಿಮ್ ಜೀವನದಲ್ಲಿ ಒಂಥರ ಸನ್ ಬರ್ತಾ ಇದೆ, ಒಂದು ಹೊಸ ಬೆಳಕು ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಕಡೆ ಶೈನಿಂಗ್ ಇದೆ. ಒಂಥರ ನೀವು ಸ್ಟಾರ್, ಅಂದ್ರೆ ಎಲ್ರು ನಿಮ್ಮನ್ನು ಗುರುತಿಸ್ತಾರೆ. ನೀವು ಒಂಥರ ಇಲ್ಲಿ ಫೇಮಸ್ ಆಗ್ಬೋದು, ವರ್ಲ್ಡ್ ಫೇಮಸ್ ಆಗ್ಬೋದು. ನೀವೊಂಥರ ಏನಂತಾರೆ ಧ್ರುವ ನಕ್ಷತ್ರದ ಹಾಗೆ ಎಲ್ರು ನಿಮ್ಮನ್ನು ಗುರುತಿಸ್ಬೋದು. ಇಲ್ಲಿ ನೀವೊಂಥರ ಎಲ್ರಿಗೂ ಬೆಳಕು ನೀಡುವವರು, ಒಂದು ಸ್ಟಾರ್ ಆಫ್ ದಿ ಅರ್ತ್ ನೀವು. ಇದೆಲ್ಲ ನಿಮ್ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಮೇಜರ್ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ. ಟ್ರಾನ್ಸ್ಫಾರ್ಮೇಶನ್ ಇದೆ. ಸಡನ್ ನಿಮ್ಮ ಲೈಫ್ 360 ಡಿಗ್ರಿ ಚೇಂಜ್ ಆಗ್ಬಹುದು. ಒಂದು ಕ್ಯಾರಿಯರ್ ಓರಿಯೆಂಟೆಡ್ ಪರ್ಸನ್ ನೀವು. ತುಂಬಾ ಧೈರ್ಯಶಾಲಿ ವ್ಯಕ್ತಿ ನೀವು. ಫೈರ್ ಸೈನ್ಸ್ ಇದೆ, ಫೈರಿ ಫ್ಯಾಷನ್ ಇದೆ ನಿಮ್ದು. ಕೆಲವರಿಗೆ ನಿಮ್ದು ಸಿಂಹ ಲಗ್ನ ಅಥವಾ ರಾಶಿ ಇರ್ಬೋದು. ಕೆಲವರದ್ದು ನಿಮ್ಮ ಪಾರ್ಟ್ನರ್ದ್ದು ಸಿಂಹ ಲಗ್ನ ಅಥವಾ ರಾಶಿ ಇರ್ಬೋದು. ತುಂಬಾನೇ ಫೈರಿ ಫ್ಯಾಷನ್ ಇದೆ ಇಲ್ಲಿ. ತುಂಬಾ ಧೈರ್ಯವಂತ ವ್ಯಕ್ತಿ ನೀವು. ಆದ್ರೆ ಈ ನೋವಿನಿಂದಾಗಿ ನಿಮ್ಮನ್ನು ನೀವು ಕಳ್ಕೊಂಡಿರ್ಬೋದು. ಫೈರ್ ಸೈನ್ಸ್ ತುಂಬಾ ಇದೆ, ಫೈರ್ ಮತ್ತೆ ವಾಟರ್ ಸೈನ್ಸ್ ಇಲ್ಲಿ. ಹೆಲ್ತ್ ಬಗ್ಗೆ ನೋಡುವ. ಫೈಲ್ ನಂಬರ್ 3. Health. Challenge yourself. Speak up.
ರಿಲೀಸ್ ಎಕ್ಸ್ಪೆಕ್ಟೇಷನ್, ಡಿಕ್ಲಟರ್. ಇಲ್ಲಿ ನೀವು ಹಳೆ ನೋವನ್ನೆಲ್ಲ ಲೆಟ್ ಗೋ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಸೇಕ್ರೆಡ್ ಸ್ಪೇಸ್ ನಿಮ್ಮಲ್ಲಿ ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ ನೀವು ನಿಮ್ಮನ್ನು ನೀವು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ತೀರ್ಥಕ್ಷೇತ್ರಗಳಿಗೆ ಹೋಗುದು ಅಥವಾ ತೀರ್ಥ ಸ್ನಾನ ಮಾಡುದು, ಮನೆಯನ್ನು ಸ್ವಚ್ಛವಾಗಿಡೋದು, ಮನೆಯಲ್ಲಿ ಧೂಪ ದೀಪ ಹಚ್ಚೋದು, ಕರ್ಪೂರ ಬೆಳಗೋದು ಅಥವಾ ಸಾಂಬ್ರಾಣಿ ಧೂಪ ಹಾಕೋದು ಎಲ್ಲ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದ್ರೆ ತುಂಬಾ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಮಾಡ್ತಿರ್ಬೋದು. ಎಕ್ಸ್ಪೆಕ್ಟೇಷನ್ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ತುಂಬಾ ಹಣಕ್ಕೆ ಫೋಕಸ್ ಮಾಡಬೇಡಿ, ಅಂದ್ರೆ ನಿಮ್ಮ ಕನಸಿನ ಕಡೆ ತುಂಬಾ ಫೋಕಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೆ ಅಬಂಡೆನ್ಸ್ ವಿಲ್ ಕಮ್ ಎಟ್ ದ ರೈಟ್ ಟೈಮ್ ಅಂತ ಹೇಳಿ, ನಿಮ್ಗೆ ಅಬಂಡೆನ್ಸ್ ಅಂದ್ರೆ ಈ ಎಲ್ಲ ಹಣ ಎಲ್ಲ ಯಾವಾಗ ಬರ್ತದ, ಹೆಲ್ತ್ ಬಗ್ಗೆ ಅದೆಲ್ಲ ನಿಮ್ಗೆ ಕರೆಕ್ಟ್ ಟೈಮ್ ಅಲ್ಲಿ ಬರ್ತದ ಅಂತ ಹೇಳ್ತಿದ್ದಾರೆ. ತುಂಬಾ ಹಣದ ಹಿಂದೆ ಬಿದ್ದು ನಿಮ್ಮ ಹೆಲ್ತ್ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಎಲ್ಲರೂ ನಿಮ್ಗೆ ದೇವರು ಯಾವ ಟೈಮಲ್ಲಿ ಕೊಡ್ಬೇಕು ಆ ಟೈಮಲ್ಲಿ ಕೊಟ್ಟೇ ಕೊಡ್ತಾನೆ. ಸೊ ಇಲ್ಲಿ ನಿಮ್ಗೆ ವೇಟಿಂಗ್ ಎನರ್ಜಿ ಇದೆ ಹಣ. ಸೊ ಇಲ್ಲಿ ನೀವು ತುಂಬಾ ಎಕ್ಸ್ಪೆಕ್ಟೇಷನ್ ಇಡಬೇಡಿ ಯಾವಾಗ ಬರ್ತದೆ ಏನಾಗ್ತದೆ ಅಂತ ಹೇಳಿ. ಸೊ ಇಲ್ಲಿ ನೀವು ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ದು ಇಲ್ಲಿ ಥ್ರೋಟ್ ಚಕ್ರ ಬ್ಲಾಕ್ ಇರ್ಬೋದು. ಅಂದ್ರೆ ನೀವು ಮಾತಾಡದೆ ನಿಮ್ ಮನಸ್ಸೊಳಗೆ ಇಟ್ಕೊಂಡು ಅದು ನಿಮ್ಗೆ ಮನಸ್ಸಿನೊಳಗೆ ತುಂಬಾ ನೋವು ಮಾಡ್ತಿರ್ಬೋದು. ಇದನ್ನ ನೀವು ತುಂಬಾ ಟೈಮ್ ನಿಮ್ ಮನಸ್ಸೊಳಗೆ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿ ಏನಿದೆಯಾ ಅದನ್ನು ನೀವು, ಮನಸ್ಸಲ್ಲಿ ನೋವು ಇರ್ಬೋದು, ನಿಮ್ಮ ಹತ್ರ ದುಃಖ ಇರ್ಬೋದು, ಅದು ನಾವು ಇನ್ನೊಬ್ಬರ ಹತ್ರ ಹೇಳ್ಕೊಂಡ ತಕ್ಷಣ ನಮ್ಗೆ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಅಥವಾ ಶಾಂತಿ ಅಂತ ಅನಿಸ್ತದೆ. ಸೊ ಅದನ್ನ ತುಂಬಾ ಇಟ್ಕೊಂಡು ನಮ್ಮ ಮನಸ್ಸಿಗೆ ತುಂಬಾ ನೋವಾಗ್ತಾ ಇರ್ತದೆ. ಸೊ ನಿಮ್ಗೆ ಏನು ಹೇಳ್ಬೇಕಂತ ಅಂದ್ರೆ ಏನು ಹೇಳ್ಬಾರ್ದಂತ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅದನ್ನ ನೀವು ಇನ್ನೊಬ್ಬರ ಮುಂದೆ ಹೇಳ್ಬೇಕು, ನಿಮ್ಮ ಮನಸ್ಸು ಹಗುರ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಮೂವ್ ಆನ್ ಆಗಿ, ಅದರಿಂದ ಹಳೆ ನೋವಿನಿಂದ ಮೂವ್ ಆನ್ ಆಗ್ಬೇಕು, ಹ್ಯಾಪಿ ಆಗಿರಿ, ಖುಷಿಯಾಗಿರಿ ಅಂತ ಹೇಳ್ತಿದ್ದಾರೆ. ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾವುದೇ ನೋವನ್ನು ಮನಸ್ಸಿನೊಳಗೆ ಇಟ್ಕೋಬೇಡಿ. ನಿಮ್ಗೆ ಯಾರು ತುಂಬಾ ಪ್ರಿಯ ಅಂತ ಅನಿಸ್ತದ, ತುಂಬಾ ನಂಬಿಕಸ್ತ ಅನಿಸ್ತದ, ಅವ್ರ ಜೊತೆ ನೀವು ಮಾತಾಡಿ ನಿಮ್ಮ ನೋವನ್ನು ದುಃಖವನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಚಾಲೆಂಜ್ ಯುವರ್ ಸೆಲ್ಫ್ ಟು ಬಿ ಬೆಟರ್, ಡೋಂಟ್ ಸೆಟ್ ಲಿಮಿಟ್ಸ್ ಆನ್ ಯುವರ್ ಪೊಟೆನ್ಶಿಯಲ್. ನಿಮ್ಮನ್ನು ನೀವು ಚಾಲೆಂಜ್ ಆಗಿ ಮುಂದೆ ತಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಲೈಫ್ ಇಷ್ಟೇ ಅಂತ ಹೇಳಿ ಅಷ್ಟಕ್ಕೆ ನೀವು ಕೂತ್ಕೊಳ್ಬೇಡಿ. ಸೊ ನೀವು ಇನ್ನು ಮುಂದೆ ಸಾಕ್ತಾ ಇರ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಟೈಮ್ ಒರಾಕಲ್ ಕಾರ್ಡ್ ಇಂದ ತೆಗಿತಿದ್ದೇನೆ. ಏಪ್ರಿಲ್, more than a year. In a few weeks. ಇನ್ನೊಂದು ಕಾರ್ಡ್ ತೆಗಿತೇನೆ. ಸ್ಪ್ರಿಂಗ್. ಈ ಸ್ಪ್ರಿಂಗ್ ಅಂದ್ರೆ ಸ್ಪ್ರಿಂಗ್ ಸೀಸನ್ ಇರ್ಬೋದು. ಇವಾಗ ಏನ್ ನೋಡ್ತಾ ಇದ್ದೀರಾ ನಿಮ್ಮ ಈ ಟೈಮಲ್ಲಿ ಇರ್ಬೋದು. ಇನ್ ಕೆಲವರಿಗೆ ಏಪ್ರಿಲ್ ಇದೆ, ಇನ್ ಕೆಲವರಿಗೆ 1 ವರ್ಷ ಅಂತ ಹೇಳ್ತಿದ್ದಾರೆ. ಮೋರ್ ದ್ಯಾನ್ ಎ ಇಯರ್ ಅಂದ್ರೆ ರಿಯೂನಿಯನ್ ಇದೆ ಇಲ್ಲಿ ಸಹ. ಇನ್ ಕೆಲವರಿಗೆ ಇನ್ ಎ ಫ್ಯೂ ವೀಕ್ಸ್. ಇದು ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಎನರ್ಜಿ ಇದೆ. ವೆನ್ ಯು ಲೀಸ್ಟ್ ಎಕ್ಸ್ಪೆಕ್ಟ್ ಇಟ್, ನೀವ್ ಯಾವಾಗ ಅಂದ್ರೆ ಇದು ನನ್ಗೆ ಸಿಗುದಿಲ್ಲ ಅಥವಾ ನನ್ನಿಂದ ಆಗುದಿಲ್ಲ ಅಂತ ಹೇಳಿ ನೀವು ಮುಂದೆ ಸಾಕ್ತಿದ್ದೀರಾ, ಅವಾಗ ನಿಮ್ ಜೀವನದಲ್ಲಿ ಎಲ್ಲಾನು ಬರ್ತದ ಅಂತ ಹೇಳ್ತಿದ್ದಾರೆ ಇಲ್ಲಿ. ಕೆಲವರಿಗೆ ಫ್ಯೂ ವೀಕ್ಸ್ ಇದೆ. ಮೋರ್ ದ್ಯಾನ್ ಎ ಇಯರ್, ಕೆಲವರಿಗೆ ಮೋರ್ ದ್ಯಾನ್ ಎ ಇಯರ್ 1 ವರ್ಷದ ನಂತರ ಏಪ್ರಿಲ್. ಕೆಲವರಿಗೆ ಕೆಲವೇ ವಾರಗಳಲ್ಲಿ. ಇನ್ನು ಕೆಲವರಿಗೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇದ್ದ ಟೈಮಲ್ಲೇ ಬರ್ತದ ಅಂತ ಹೇಳಿ, ಅಂದ್ರೆ ಇದಾಗುದಿಲ್ಲ ಅಂತ ಹೇಳಿ. ತುಂಬಾ ಬ್ಯೂಟಿಫುಲ್ ರೀಡಿಂಗ್, ತುಂಬಾ ಫಾಸ್ಟ್ ಎನರ್ಜಿ ಇದೆ, ಮೇಜರ್ ಚೇಂಜಸ್ ಇದೆ. ಪೈಲ್ ನಂಬರ್ 3, ಕಂಗ್ರ್ಯಾಚುಲೇಷನ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.